ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ರಾವಣನ ಹತ್ಯೆ ಆದ ಬಳಿಕ ಮಂದೋದರಿ ಮೊದಲಾದ ಆತನ ಮಹಿಷಿಯರು ಯುದ್ಧ ಭೂಮಿಗೆ ಬಂದು ಶೋಕ ಪಟ್ಟದನ್ನು ನಾವು ಶ್ರವಣ ಮಾಡಿದ್ವಿ. ಮಂದೋದರಿ ಶೋಕದ ಆವೇಗವನ್ನು ತಾಳದೆ ರಾವಣನ ಎದೆಯ ಮೇಲೆ ಬಿದ್ದರು. ಅವಳ ಸವತಿಯರು ಕೂಡ ಅವಳನ್ನು ಹಿಂಬಾಲಿಸಿ ಅಲ್ಲಿಗೆ ಬಂದು ಅವಳನ್ನು ಹಿಡಿದು ಎತ್ತಿ ಕೂಡಿಸಿದರು. ನಟೇ ಸುವಿಜಿತಾದೇವಿ ಲೋಕಾನಾಂ ಸ್ಥಿತಿರಧ್ರುವ ದಶಾ ವಿಭಾಗ ಪರ್ಯಾಯೇ ರಾಜ್ಞಾಂ ವೈ ಚಂಚಲಾಹ ಶ್ರಿಯಃ. ಪ್ರಪಂಚ ಅಸ್ಥಿರ ಅನ್ನೋದು ನಿನಗೆ ಗೊತ್ತಿಲ್ವೇನು? ಪರ್ಯಾಯ ಕ್ರಮೇಣ ಒಮ್ಮೆ ಭಾಗ್ಯ, ಒಮ್ಮೆ ದೌರ್ಭಾಗ್ಯ ಮನುಷ್ಯನನ್ನು ಹಿಂಬಾಲಿಸಿಕೊಂಡು ಬರ್ತಿರ್ತವೆ. ಅದರಂತೆ ರಾವಣ ಇಲ್ಲಿ ತನಕ ಸೌಭಾಗ್ಯವನ್ನು ಅನುಭವಿಸಿದ, ಈಗ ದೌರ್ಭಾಗ್ಯ ಅನುಭವಿಸುವಂಥ ಪರ್ಯಾಯ ಆತನಿಗೆ ಬಂದಾಗ ಆತ ಮರಣ ಹೊಂದಬೇಕಾಯ್ತು, ನಾವೆಲ್ಲ ದುಃಖ ಪಡಬೇಕಾಯ್ತು. ಇದು ನನಗೆ ಗೊತ್ತಿದ್ದದ್ದು. ಹಾಗಾಗಿ ಸಮಾಧಾನ ಪಟ್ಟಿಕೋ ಅಂತ ಅವಳನ್ನು ಸಮಾಧಾನ ಮಾಡಿದರು. ರಾಮ ಆಗ ವಿಭೀಷಣನನ್ನು ಪ್ರೇರೇಪಿಸಿದ, ಅಂತಃಪುರದ ಸ್ತ್ರೀಯರನ್ನು ಸಮಾಧಾನಗೊಳಿಸು, ಅವರನ್ನು ಹಿಂದಕ್ಕೆ ಕಳಿಸು ಅಂತ ಹೇಳಿದ. ಆಗ ವಿಭೀಷಣ ಹೇಳಿದ, ತ್ಯಕ್ತ ಧರ್ಮವ್ರತಂ ಕ್ರೂರಂ ದಶಂಸಂ ಅನೃತಂ ತಥಾ ನಾಹಂ ಅರ್ಹೋಸ್ಮಿ ಸಂಸ್ಕರ್ತುಂ ಪರದಾರಾಭಿಮರ್ಶನಂ. ಈ ಹಿಂದೆ ರಾವಣನ ಹತ್ಯೆ ಮಾಡಿದ ಬಳಿಕ ವಿಭೀಷಣ ತಾನೇ ಕೇಳಿದ್ದ, ರಾವಣನಿಗೆ ಅಂತ್ಯ ಸಂಸ್ಕಾರ ಮಾಡ್ತೇನೆ, ಅದಕ್ಕೆ ಸಮ್ಮತಿ ಕೊಡು ಅಂತ ಕೇಳಿದ್ದ ತಾನಾಗಿಯೇ. ಈಗ ಏನಂದ ಅವನು, ತ್ಯಕ್ತ ಧರ್ಮವ್ರತಂ, ಈ ರಾವಣ ಧರ್ಮ ಅನ್ನೋದನ್ನು ಪೂರ್ಣವಾಗಿ ಬಿಟ್ಟೇ ಬಿಟ್ಟಿದ್ದ, ಕ್ರೂರಿಯಾಗಿದ್ದ, ಅಮೃತಂ ಅಸತ್ಯವಾದಿಯಾಗಿದ್ದ. ಅಂಥವನಿಗೆ ಅಂತ್ಯ ಸಂಸ್ಕಾರವನ್ನು ಯಾಕೆ ಮಾಡಬೇಕು? ಅದನ್ನು ಮಾಡುವಂಥ ಅನಿವಾರ್ಯ ನನಗೇನಿದೆ? ಆತ ಪರದಾರಾಭಿಮರ್ಶಿ, ಪರಸ್ತ್ರೀಯರಿಗೆ ಯಾವತ್ತೂ ಕೂಡ ತೊಂದರೆ ಕೊಡುವಂಥವನು. ಅಂಥವನಿಗೆ ನಾನು ಯಾಕೆ ಸಂಸ್ಕಾರ ಮಾಡಬೇಕು? ಧಾತೃರೂಪೋ ಹಿ ಮೇ ಶತ್ರು ಏಷ ಸರ್ವ ಅಹಿತೇ ರತಃ. ಅಣ್ಣನಾಗಿ ನನಗೆ ಇವನು ಹುಟ್ಟಿದ್ದ ಹೌದು, ಆದರೆ ಅಣ್ಣನ ರೂಪದಲ್ಲಿ ಹುಟ್ಟಿದ ಶತ್ರು ಈತ, ಎಲ್ಲರಿಗೂ ಯಾವತ್ತೂ ಕೂಡ ಅಹಿತವನ್ನೇ ಮಾಡಿದವನು. ಅವನಿಗೆ ರಾಜೋಚಿತವಾದಂತಹ ಸಂಸ್ಕಾರಕ್ಕೆ ಯೋಗ್ಯತೆ ಇಲ್ಲ, ಅದು ಮಾಡೋದು ಬೇಡ. ರಾವಣೋ ನಾರ್ಹತೆ ಪೂಜಾಂ ಪೂಜ್ಯೋಪಿ ಗುರು ಗೌರವಾತ್. ಅಣ್ಣ ಅನ್ನೋ ದೃಷ್ಟಿಯಿಂದ ನನಗವನು ಪೂಜ್ಯ ಆಗಿರಬಹುದು, ಆದರೆ ಆತ ಆ ಗೌರವಕ್ಕೆ ಯೋಗ್ಯನಲ್ಲ. ಈ ಮಾತನ್ನ ನಾನು ಆಡಿದ್ದನ್ನ ಕೇಳಿದರೆ ಇತಿಹಾಸ ನನ್ನ ಮಾತನ್ನ ದಾಖಲಿಸಬಹುದು. ಈ ವಿಭೀಷಣ ಅಣ್ಣನನ್ನು ಕೊಲ್ಲಿಸಿದ, ಮತ್ತೆ ಆತನಿಗೆ ಸಂಸ್ಕಾರವನ್ನು ಕೂಡ ಮಾಡಲಿಲ್ಲ ಅಂತ ಜನ ನನ್ನ ಬಗ್ಗೆ ಮಾತಾಡಬಹುದು ಮುಂದೆ. ಆದರೆ ರಾವಣನ ವ್ಯಕ್ತಿತ್ವ, ರಾವಣ ಹಿನ್ನೆಲೆ ಒಂದು ಬಾರಿ ಆ ಜನ ನೆನಪು ಮಾಡಿಕೊಂಡ್ರೆ, ಇತಿಹಾಸವನ್ನು ಓದುವಂಥ ಜನ ನೆನಪು ಮಾಡಿಕೊಂಡ್ರೆ ಅವರು ನಾನು ಆಡಿದ ಮಾತುಗಳನ್ನು ಬೆಂಬಲಿಸ್ತಾರೆ, ಆ ಮಾತಿಗೆ ಬೆಲೆ ಕೊಡ್ತಾರೆ. ಹೀಗೆ ವಿಭೀಷಣ ಹೇಳಿದ್ದಾಗ ರಾಮ ಅದನ್ನು ಕೇಳಿ ಈ ಮುಂದಿನಂತೆ ಮಾತು ಹೇಳಿದ, ನೀನೀಗ ರಾಕ್ಷಸರಿಗೆ ಅಧಿಪತಿ, ನಾನು ನಿನಗೂ ಕೂಡ ಮತ್ತೆ ನಿನ್ನ ಸಾಮ್ರಾಜ್ಯಕ್ಕೂ ಕೂಡ ಪ್ರಿಯವಾದಂಥ ಕಾರ್ಯವನ್ನು ಮಾಡಬೇಕಾಗಿದೆ. ನಾನೀಗ ಏನು ವಿಜಯ ಗಳಿಸಿದ್ದೇನೆ, ಇದರಲ್ಲಿ ವಾಲಿಯ ಪಾಲು ಎಷ್ಟಿದೆಯೋ ಅಷ್ಟೇ ನಿನ್ನ ಪಾಲು ಇದೆ. ನೀನು ನನಗೆ ಸಹಾಯ ಮಾಡಿದ್ದೆ, ಆದ್ದರಿಂದ ನನಗೆ ಸಹಾಯ ಮಾಡಿದಂಥ ಹಿತೈಷಿಯಾದಂಥ ನಿನಗೆ ಈ ಸಂದರ್ಭಕ್ಕೆ ಯಾವ ಮಾತು ಉಚಿತವೋ ಅದನ್ನು ನಾನು ಹೇಳಬೇಕಾಗಿದೆ. ನಿನ್ನ ಅಣ್ಣ ಅಧರ್ಮೀಯ ಆಗಿರಲಿ, ಸುಳ್ಳುಗಾರನೇ ಆಗಿರಲಿ, ಈ ಯುದ್ಧ ರಂಗದಲ್ಲಿ ಅವನು ಮಹಾಪರಾಕ್ರಮಿಯಾಗಿದ್ದ, ಬಲಿಷ್ಠನಾಗಿದ್ದ, ಇಂದ್ರಾದಿ ದೇವತೆಗಳನ್ನು ಸೋಲಿಸಿದವನಾಗಿದ್ದ. ಮರಣಾಂತಾನು ವೈರಾಣಿ ನಿವೃತ್ತಂನ ಪ್ರಯೋಜನಂ. ವೈರವನ್ನು ಮನುಷ್ಯ ಇಟ್ಕೊಳ್ಳೇಬಾರದು, ಯಾರ ಬಗ್ಗೆನೂ ಮನುಷ್ಯ ವೈರ ಇಟ್ಕೊಳ್ಬಾರ್ದು, ದ್ವೇಷ ಇಟ್ಕೊಳ್ಬಾರ್ದು. ಆದರೆ ಮನುಷ್ಯ ಮಾತ್ರ ಅದು ಅಸಾಧ್ಯ. ಯಾರನ್ನಾದ್ರೂ ಒಬ್ಬರನ್ನ ಪ್ರೀತಿಸಬೇಕು, ಮತ್ತೆ ಯಾರಾದ್ರೂ ಒಬ್ಬರನ್ನ ದ್ವೇಷಿಸಬೇಕು. ಆದರೆ ಆ ದ್ವೇಷವನ್ನಾದರೂ ಎಲ್ಲಿ ತನಕ ಮಾಡಬೇಕು ಅಂದರೆ ಒಂದು ಗುರಿ ಮುಟ್ಟೋ ತನಕ ಮಾಡಬೇಕು. ಮರಣ ಅಂತಾನೆ ವೈರಾಣಿ,
ರಾವಣ ಬದುಕಿರೋ ತನಕ ಆತನನ್ನು ನಾನು ದ್ವೇಷಿಸಿದೆ, ಆತನನ್ನು ಕೊಂದೆ. ಈಗ ಇನ್ನು ಆತನ ಬಗ್ಗೆ ವೈರ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿವೃತ್ತಂನ ಪ್ರಯೋಜನ, ನಮ್ಮ ಕೆಲಸ ಆಗಬೇಕಾದ್ದಾಗಿದೆ. ಮಮಾಪ್ಯೇಷ ಯಥಾತವ, ರಾವಣ ನಿನಗೆ ಹೇಗೆ ಸ್ನೇಹ ಪಾತ್ರನೋ, ನಿನಗೆ ಹೇಗೆ ಆತ ಸಹೋದರಾದ ಸ್ನೇಹ ಪಾತ್ರನೋ, ಹಾಗೆ ನನಗೂ ಕೂಡ ಒಂದು ದೃಷ್ಟಿಯಿಂದ ಆತ ಸ್ನೇಹ ಪಾತ್ರನೇ. ಬಹಳ ಪ್ರಧಾನವಾದ ಮಾತಿದೆ. ಕ್ರಿಯತಾಮಸ್ಯ ಸಂಸ್ಕಾರ, ಅದರಿಂದ ಅವನಿಗೆ ಸಂಸ್ಕಾರ ಮಾಡುವ, ಆತನ ಬಗ್ಗೆ ದ್ವೇಷ ಇಟ್ಕೊಳ್ಬೇಡ ಅಂತ ಹೇಳಿದೆ. ಅದನ್ನ ಭಾರತ ದೇಶದ ರಾಜರು, ಕ್ಷತ್ರಿಯರು ಅಷ್ಟು ರಣರಂಗದಲ್ಲಿ ಕಲಿಗಳಾಗಿ ಯುದ್ಧ ಮಾಡಿದ್ರು ಸಾಯಂಕಾಲದ ಹೊತ್ತಿನಲ್ಲಿ ಯುದ್ಧ ಮುಗಿದ ಮೇಲೆ ಪರಸ್ಪರ ನದಿ ತೀರದಲ್ಲಿ ಕುತ್ಕೊಂಡು ಸಂಧ್ಯಾವಂದನೆ ಮಾಡ್ತಿದ್ರು. ಮಹಾಭಾರತದಲ್ಲಿ ಓದ್ತೇವೆ. ಅವರೆಂದೂ ಕೃಷಿಯ ಭೂಮಿಗಳನ್ನ ಮತ್ತು ಉಳಿದ ಜನರಿಗೆ, ನಿಷ್ಪಾಪರಾದ ಜನರಿಗೆ ಅವರೆಂದೂ ತೊಂದರೆ ಕೊಡ್ತಿರ್ಲಿಲ್ಲ. ಮತ್ತು ಯುದ್ಧ ಮಾಡ್ತಿದ್ರು ಯುದ್ಧ ಮುಗಿದ ಮೇಲೆ ಸಾಯಂಕಾಲ ಹೊತ್ತಿನಲ್ಲಿ ಸಹೋದರರಂತೂ ವರ್ತಿಸ್ತಿದ್ರು ಅಂತ ಮಹಾಭಾರತಾದಿಗಳಲ್ಲಿ ಕೇಳ್ತೀವಿ. ಉಳಿದ ರಾಜರು ಕೂಡ ಹಾಗೆ ಇರ್ತಿದ್ರು. ಅದು ನಮಗೆ ಈ ರಾಮಾಯಣ ಮಹಾಭಾರತಗಳು ಕಲಿಸಿದಂಥ ಸಂಸ್ಕಾರದ ಫಲ. ಆ ಕಾರಣಕ್ಕಾಗಿ ಅವನಿಗೆ ಸಂಸ್ಕಾರ ಮಾಡುವ. ಹೀಗೆ ರಾಮ ಆತನನ್ನು ಅನ್ವಯಿಸಿದ. ವಿಭೀಷಣ ಮುಂದೆ ಏನೂ ಮಾತಾಡಲಿಲ್ಲ. ಸಂಸ್ಕಾರ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿದ. ಮರದ ತುಣುಕುಗಳನ್ನ, ಮರ ಕಟ್ಟಿಗೆಗಳ ತುಣುಕುಗಳನ್ನ ಹೊತ್ಕೊಂಡು ಗಾಡಿಗಳು ಅಲ್ಲ ಆ ಸ್ಥಳಕ್ಕೆ ಬಂದವು. ರಾವಣ ಮಾಡ್ತಿದ್ದಂಥ ಅಗ್ನಿಹೋತ್ರ, ಅಲ್ಲಿ ಉಪಯೋಗ ಆಗುವಂಥ ಅಗ್ನಿ, ಆ ಅಗ್ನಿಯನ್ನು ಕೂಡ ತೆಗೆದುಕೊಂಡು ಬಂದರು. ಯಾಜಕರು, ಪುರೋಹಿತರು ಗಂಧದ ಕಟ್ಟಿಗೆಗಳು, ಸುಗಂಧಯುಕ್ತವಾದಂಥ ಅಗರುಗಳು, ಧೂಪ ಇತ್ಯಾದಿಗಳನ್ನ ತೆಗೆದುಕೊಂಡು ಬಂದರು. ಮಣಿ, ಮುತ್ತು, ಹವಳ ಅದನ್ನೆಲ್ಲ ಸಂಗ್ರಹ ಮಾಡಿದರು. ರಾವಣನ ಶರೀರ ರೇಷ್ಮೆ ವಸ್ತ್ರ ಮತ್ತು ಸುವರ್ಣಮಯವಾದಂತಹ ಆಭರಣಗಳಿಂದ ಅಲಂಕೃತವಾಗಿತ್ತು. ಅದನ್ನ ಒಂದು ಪಲ್ಲಕ್ಕಿಯಲ್ಲಿ ಇಡಿಸಿದರು. ವಿಭೀಷಣ ಮೊದಲಾದವರು ಆ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ದಕ್ಷಿಣಾಭಿಮುಖರಾಗಿ ಸ್ಮಶಾನ ಭೂಮಿಗೆ ತೆಗೆದುಕೊಂಡು ಹೋದರು. ರಾವಣ ಯಾವ ಆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ನೋ ಅದರ ಮುಂದೆ 3 ಅಗ್ನಿಗಳು ಹೋಗ್ತಾ ಇದ್ವು. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹ್ವನೀಯನ ಅಂತ 3 ಅಗ್ನಿಗಳು. ಆ 3 ಅಗ್ನಿಗಳನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದರು. ಅಂತಃಪುರದ ಸ್ತ್ರೀಯರು ಹಿಂದೆ ರೋದನ ಮಾಡ್ತಾ ಆ ಪಲ್ಲಕ್ಕಿಯನ್ನು ಹಿಂಬಾಲಿಸಿದರು. ಸ್ಮಶಾನ ಭೂಮಿಗೆ ಬಂದ ಬಳಿಕ ಆ ಪಲ್ಲಕ್ಕಿಯನ್ನು ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಇಡಿಸಿದರು. ವಿಭೀಷಣ ಮೊದಲಾದ ರಾಕ್ಷಸರು ಗಂಧದ ತುಣುಕುಗಳು, ಪದ್ಮಕೋಶೀರ ಮೊದಲಾದಂತಹ ಗಿಡಮೂಲಿಕೆಗಳು, ಲಾವಂಚ ಅಂದ್ರೆ ಬಾಳದ ಬೇರು ಅಂತ ಏನಂತಾರೆ, ಅಂಥವನ್ನೆಲ್ಲ ಸಿದ್ಧ ಮಾಡಿ ಒಂದು ಚಿತಾ ಸ್ಥಳವನ್ನ ಸಿದ್ಧ ಮಾಡಿದರು. ಆ ಚಿತೆಯ ಮೇಲೆ ದಾಲಕ ಅಂತ ಹೇಳ್ತಾರಂತೆ, ಅಂಥದ್ದೊಂದು ಜಾತಿಯ ಜಿಂಕೆ, ಆ ಜಿಂಕೆಯ ಚರ್ಮವನ್ನು ಹಾಕಿದರು. ಅದರ ಮೇಲೆ ರಾಕ್ಷಸರಾಜನಾದ ರಾವಣನ ಶವವನ್ನು ಇಟ್ಟರು. ಆ ಬಳಿಕ ದಹನ ಸಂಸ್ಕಾರವನ್ನ ಮಾಡಿದರು. ಪಿತೃಮೇಧ ವಿಧಿ ಅಂತ ಹೇಳ್ತಾರೆ. ಪಿತೃಮೇಧ ವಿಧಿ ಅಂದ್ರೆ ಎಂಥ ವಿಧಿ ಅಂತ ಗಮನಿಸಬೇಕು. ಅಂತ ಪಿತೃಮೇಧ ವಿಧಿಯಿಂದ ದಹನ ಸಂಸ್ಕಾರವನ್ನು ಮಾಡಿದರು. ಚಿತೆಯ ಆಗ್ನೇಯ ದಿಕ್ಕಿನಲ್ಲಿ ಒಂದು ವೇದಿಕೆಯನ್ನ ಸ್ಥಾಪನೆ ಮಾಡಿದರು. ಅಲ್ಲಿ ಆ 3 ಅಗ್ನಿಗಳು, ದಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ ಮತ್ತು ಆಹಮನೀಯಾಗ್ನಿ ಅಂತ ಅಗ್ನಿಗಳೇನಿದ್ದವು ಅವುಗಳನ್ನು ಅಲ್ಲಿ ಇಡಿಸಿದರು. ಆಗ್ನೇಯ ದಿಕ್ಕಿನಲ್ಲಿ ಆಹವನಿಯಾಗ್ನಿಯನ್ನ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಗಾರ್ಹಪತ್ಯಾಗ್ನಿಯನ್ನ ಮತ್ತು ನೈಋತ್ಯ ದಿಕ್ಕಿನಲ್ಲಿ ದಕ್ಷಿಣಾಗ್ನಿಯನ್ನ ಇಟ್ಟರು ಆ ವೇದಿಕೆ ಮೇಲೆ. ಮತ್ತೆ ಮೊಸರಿನಿಂದ ತುಂಬಿದಂಥ ಮೊಸರು, ತುಪ್ಪ ಇವುಗಳಿಂದ ತುಂಬಿದಂಥ ಸ್ರುವ, ಅದರಲ್ಲಿ ಸ್ರುವ ಏನಿತ್ತು ಒಂದು ರೀತಿಯ ಚಮಚ, ಅದನ್ನು ರಾವಣನ ಕುತ್ತಿಗೆಯ ಮೇಲೆ ಇಟ್ಟರು. ಕಾಲುಗಳ ಮೇಲೆ ತಿನಿಷ ಅಂತ ವೃಕ್ಷ, ಆ ವೃಕ್ಷದ ಸಮಿತ್ ಕೆಲವು ತುಣುಕುಗಳನ್ನ ಇಟ್ಟರು. ರಾವಣನ ತೊಡೆಗಳ ಮೇಲೆ ಉಲೂಖಲ ಅಂತ ಹೇಳ್ತಾರೆ. ಉಲೂಖಲ ಅಂದ್ರೆ ಗುಗ್ಗುಳು ವೃಕ್ಷದ ಸಮಿತ್, ಇದನ್ನ ಇಟ್ಟರು. ಮುಂದೆ ಮರದ ಪಾತ್ರಗಳನ್ನ ಅರಣಿ, ಉತ್ತರ ಅರಣಿ, ಮುಸಲ ಮೊದಲಾದ ಪದಾರ್ಥಗಳು, ಮುಸಲ ಅಂದ್ರೆ ಒನಕೆ ಮೊದಲಾದಂಥ ಪದಾರ್ಥಗಳನ್ನ ಯಾವ್ಯಾವ ಜಾಗದಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಟರು.
ಒಂದು ಆಡನ್ನ ಬಲಿ ಕೊಟ್ಟರು. ಆಡಿನ ವಪ ಅಂದರೆ ಹೃದಯ ಮತ್ತು ಹೊಟ್ಟೆಯ ಭಾಗವನ್ನು ಬೇರ್ಪಡಿಸುವಂಥ ಒಂದು ಚರ್ಮದ ತೆಳುವಾದಂಥ ಪದರ, ಅದನ್ನ ತುಪ್ಪದಲ್ಲಿ ನೆನೆಸಿ, ಅದು ಆಡಿನ ವಪ, ಅದನ್ನು ತುಪ್ಪದಲ್ಲಿ ನೆನೆಸಿ ರಾವಣನ ಮುಖದ ಮೇಲೆ ಇಟ್ಟರು. ಮುಂದೆ ತೊಳೆದ ಅಕ್ಕಿಯನ್ನ ಆ ರಾವಣನ ಶರೀರದ ಮೇಲೆ, ರಾವಣನ ಮುಖದ ಮೇಲೆ ಮುಚ್ಚಿದರು. ಅದಾದ ಬಳಿಕ ವಿಭೀಷಣ ವಿಧಿವತ್ತಾಗಿ ಆ ಚಿತೆಗೆ ಬೆಂಕಿಯನ್ನ ಹೊತ್ತಿಸಿದ. ಸ್ನಾನ ಮಾಡಿ ಆರ್ದ್ರ ವಸ್ತ್ರವನ್ನು, ಒದ್ದೆ ಬಟ್ಟೆಯನ್ನು ಉಟ್ಕೊಂಡು, ಎಳ್ಳು, ದರ್ಭ ಮತ್ತು ಶುದ್ಧವಾದಂತಹ ಜಲ ಇವನ್ನೆಲ್ಲ ತೆಗೆದುಕೊಂಡು ಜಲಾಂಜಲಿಯನ್ನು ಕೊಟ್ಟ ರಾವಣನಿಗೆ. ಇದೆಲ್ಲ ಆದ್ಮೇಲೆ ಅಲ್ಲಿದ್ದಂಥ ಅಂತಃಪುರದ ಸ್ತ್ರೀಯರನ್ನ ನೀವಿನ್ನ ಅಂತಃಪುರಕ್ಕೆ ತೆರಳಿ ಅಂತ ಅವರಿಗೆ ಗೌರವಪೂರ್ವಕವಾಗಿ ಹೇಳಿದ. ಆ ಬಳಿಕ ಅವರೆಲ್ಲ ಅಂತಃಪುರಕ್ಕೆ ತೆರಳಿದರು. ಇಷ್ಟೆಲ್ಲ ಕ್ರಿಯೆ ಮುಗಿದ ಮೇಲೆ ರಾಮ ಇಂದ್ರ ಕೊಟ್ಟಂತ ಧನುಸ್ಸು, ಬಾಣ, ಕವಚ ಇದೆಲ್ಲವನ್ನು ಉಪಸಂಹಾರ ಮಾಡಿದ. ಅಲ್ಲಿ ತನಕ ಅದನ್ನು ತೊಟ್ಕೊಂಡಿರೋದನ್ನು ಅದನ್ನೆಲ್ಲ ತೆಗೆದು, ಶತ್ರು ನಿಗ್ರಹ ಎಲ್ಲ ಮುಗಿದಿದ್ದರಿಂದ ತನ್ನ ಕೋಪವನ್ನು ಕೂಡ ತೆಗೆದ. ಕೋಪವನ್ನೇನು ಆವೇಶ ಮಾಡಿಕೊಂಡು ಆ ಶತ್ರುವನ್ನು ನಿಗ್ರಹಣ ಮಾಡಿದ್ದ. ಆ ಕೋಪದ ಸ್ವರೂಪವನ್ನು ಕೂಡ ಪರಿಹಾರ ಮಾಡಿಕೊಂಡು ಶಾಂತ ಸ್ವರೂಪವನ್ನು ಸ್ವೀಕಾರ ಮಾಡಿದ. ಈ ಹಿಂದೆ ಇದನ್ನು ನಾವು ನೋಡಿದ್ವಿ. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ಹತ್ಯೆ ಅದನ್ನು ಶ್ರವಣ ಮಾಡಿದ ಬಳಿಕ ಆನಂದ ರಾಮಾಯಣದಲ್ಲೂ ಆ ರಾವಣನ ಹತ್ಯೆ ಶ್ರವಣ ನಾವು ಮಾಡಿದ್ವಿ. ರಾವಣನ ಶರೀರದಿಂದ ಒಂದು ಜ್ಯೋತಿ, ಪ್ರಕಾಶಮಾನವಾದಂಥ ಜ್ಯೋತಿ ಹೊರಗೆ ಬಂದು ಅದು ಎಲ್ಲ ದೇವತೆಗಳು ಉಳಿದವರೆಲ್ಲ ನೋಡ್ತಿದ್ದಂತೆ ರಾಮನ ಶರೀರವನ್ನು ಪ್ರವೇಶ ಮಾಡಿತ್ತು ಅಂತ ನಾವು ನೋಡಿದ್ವಿ. ಆ ರಾವಣನ ಶರೀರದಲ್ಲಿ ಎರಡು ಚೇತನಗಳು, ಒಂದು ದುಷ್ಟ ಚೇತನ, ಒಂದು ಸಚ್ಚೇತನ. ಸಚ್ಚೇತನ ದ್ವಾರಪಾಲಕನ ಚೇತನ ಏನಿತ್ತು, ಜಯನ ಅಂಶ, ಆ ಜಯನ ಅಂಶ ಪರಮಾತ್ಮನನ್ನ ಬಂದು ತಲುಪಿತ್ತು. ದುಷ್ಟವಾದಂಥ ರಾಕ್ಷಸನ ಒಂದು ಅಂಶ ಏನಿತ್ತು ಅದು ದುರ್ಗತಿಯನ್ನು ಪಡೆದುಕೊಂಡಿತ್ತು. ತದಾ ಮಂದೋದರಿ ಭಾರ್ಯ ಸಹ ದೇವಂ ವಿಸೃಜ್ಯತ ಯಯೌ ವೈಕುಂಠ ಭವನಂ ರಾವಣೇನ ಮುದಾನ್ವಿತ. ಇದು ರಾವಣನ ಅಂತ್ಯಕ್ರಿಯೆ ಆಗಿದ್ದು ಬಂತು ವಾಲ್ಮೀಕಿ ರಾಮಾಯಣದಲ್ಲಿ. ರಾವಣನ ಶರೀರಕ್ಕೆ ಬೆಂಕಿಯನ್ನು ಹೊತ್ತಿಸಿದಾಗ ಅಲ್ಲಿ ಮಂದೋದರಿಯೂ ಕೂಡ ತನ್ನ ಶರೀರವನ್ನು ತ್ಯಾಗ ಮಾಡಿದ್ಲು. ಯಯೌ ವೈಕುಂಠ ಭವನಂ, ಅಲ್ಲಿಂದ ಮುಂದೆ ವೈಕುಂಠಕ್ಕೆ ತೆರಳಿದಳು. ತಥೋ ವಿಭೀಷಣೇನೈವ ರಾಮೋ ರಾವಣ ಸಕ್ರಿಯಾಂ ಕಾರಯಿತ್ವ ಲಕ್ಷ್ಮಣೇನ ಲಂಕಾಯಾಂ ತಂ ವಿಭೀಷಣಂ. ಮುಂದೆ ವಿಭೀಷಣನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಕಳಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡಿಸಿದ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 112ನೇ ಸರ್ಗದಲ್ಲಿ ಪಟ್ಟಾಭಿಷೇಕದ ವರ್ಣನೆ ಇದೆ. ದೇವದಾನವ ಗಂಧರ್ವರೆಲ್ಲ ತಮ್ಮ ತಮ್ಮ ಸ್ಥಳಕ್ಕೆ ತೆರಳಿದರು. ರಾಮ ಆ ದಿವ್ಯ ರಥ, ಇಂದ್ರನಿಂದ ಬಂದಂಥ ದಿವ್ಯ ರಥ ಏನಿತ್ತು ಅದನ್ನು ಕೂಡ ಕೊಟ್ಟು ಕಳಿಸಿದ. ಅದರ ಸಾರಥಿ ಮಾತಲೆ, ಅವನಿಗೂ ಸನ್ಮಾನ ಮಾಡಿದ. ಮಾತಲೆ ಆ ರಥವನ್ನೆಲ್ಲ ತೆಗೆದುಕೊಂಡು, ಆ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ದೇವರು ಹೊರಟದ. ರಾಮ ಸೈನ್ಯದ ಶಿಬಿರಕ್ಕೆ ಬಂದ. ಅಲ್ಲಿಂದ ಲಕ್ಷ್ಮಣನಿಗೆ ಹೇಳಿದ, ವಿಭೀಷಣನಿಗೆ ನಾವೀಗ ಆತ ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಬೇಕಾಗಿದೆ. ಲಂಕಾನಗರದ ಸಾಮ್ರಾಜ್ಯದಲ್ಲಿ ಆತನಿಗೆ ಪಟ್ಟಾಭಿಷೇಕ ಮಾಡುವ, ಇವನು ಪಟ್ಟಾಭಿಷೇಕ ಮಾಡಿಕೊಳ್ಳುವಂಥ ಸಮಾಚಾರವನ್ನು ನಾನು ಕೇಳಬೇಕಾಗಿದೆ, ಅದು ನನ್ನ ಹೆಬ್ಬಯಕೆ ಆಗಿದೆ ಅಂದ ರಾಮ. ಅದರಂತೆ ಲಕ್ಷ್ಮಣನು ಕೂಡ ಸಂತೋಷಪಟ್ಟು ಚಿನ್ನದ ಬಿಂದಿಗೆಗಳನ್ನು ತರಿಸಿ ಕಪಿಲ್ ನಾಯಕರ ಕೈಗೆ ಅದನ್ನು ಕೊಟ್ಟು, ಸಮುದ್ರದ ನೀರನ್ನ, ನದಿಗಳ ನೀರನ್ನ ತೆಗೆದುಕೊಂಡು ಬಂದ್ರಿ ಅಂತ ಅವರಿಗೆ ಆಜ್ಞಾಪನೆ ಮಾಡಿದ. ಅದರಂತೆ ಅವರೆಲ್ಲ ನಾನಾ ಸಮುದ್ರಗಳಿಗೆ ಹೋಗಿ ಚಿನ್ನದ ಬಿಂದಿಗೆಗಳಲ್ಲಿ ನೀರನ್ನು ತೆಗೆದುಕೊಂಡು ಬಂದರು. ಲಂಕೆಯ ಸಮಸ್ತ ರಾಕ್ಷಸರನ್ನು ಕೂಡ ಆಹ್ವಾನಿಸಿ ಅವರ ಮಧ್ಯದಲ್ಲಿ ರತ್ನ ಸಿಂಹಾಸನದಲ್ಲಿ ಈ ವಿಭೀಷಣನ್ನು ಕೂಡಿಸಿ ಅವನಿಗೆ ವೇದ ಮಂತ್ರಗಳ ಮೂಲಕವಾಗಿ ಅಭಿಷೇಕ ಮಾಡಿದರು. ಲಕ್ಷ್ಮಣ ಅಭಿಷೇಕ ಮಾಡಿದ ಬಳಿಕ
ಉಳಿದ ರಾಕ್ಷಸರು, ರಾಕ್ಷಸ ಕುಲದ ಹಿರಿಯರು, ಉಳಿದ ವಾನರರು ಅವರು ಕೂಡ ಆ ಪವಿತ್ರ ಕಲಶಗಳ ನೀರನ್ನು ಆತನ ತಲೆಯ ಮೇಲೆ ಅಭಿಷೇಕಿಸಿದರು. ವಿಭೀಷಣನ ಮಂತ್ರಿಗಳು, ಉಳಿದ ರಾಕ್ಷಸ ಹಿರಿಯರೆಲ್ಲ ಆ ವಿಭೀಷಣನ ಪಟ್ಟಾಭಿಷೇಕವನ್ನು ನೋಡಿ ಸಂತೋಷಪಟ್ಟರು. ಅದಕ್ಕೆ ಕಾರಣಕರ್ತನಾದ ರಾಮನನ್ನು ಸ್ತೋತ್ರ ಮಾಡಿದರು. ರಾಮನಿಗೂ ಅದನ್ನು ನೋಡಿ ಆ ಸಮಾಚಾರವನ್ನು ಕೇಳಿ ಸಂತೋಷ ಅನಿಸಿತು. ಅದೆಲ್ಲೋ ಒಂದು ಕಡೆ ಓದಿದ್ದು ನೆನಪಿದೆ. ರಾಮ ಲಂಕಾನಗರದ ಒಳಗೆ ಪ್ರವೇಶ ಮಾಡಿರಲಿಲ್ಲ ಅಂತ ನೆನಪಿದೆ. ಪಟ್ಟಾಭಿಷೇಕ ಆಗಿದ್ದನ್ನು ನೋಡಿ ಸಂತೋಷಪಟ್ಟ ಅಂತ ನಾವು ಇಲ್ಲಿ ಕೇಳ್ತೀವಿ. ಆದರೆ ರಾಮ ಲಂಕಾನಗರದ ಒಳಗೆ ಪ್ರವೇಶ ಮಾಡಿರಲಿಲ್ಲ. 14 ವರ್ಷದ ತನಕ ಯಾವುದೇ ನಗರದ ಒಳಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದ. ಹಾಗಾಗಿ ಹಿಂದೆ ವಾಲಿಗೆ ಪಟ್ಟಾಭಿಷೇಕ ಮಾಡಿಸುವಾಗಲೂ ಕೂಡ ಲಕ್ಷ್ಮಣನನ್ನೇ ಕಳಿಸಿದ್ದ, ಈಗಲೂ ಲಕ್ಷ್ಮಣನನ್ನೇ ಕಳಿಸಿದ ಅಂತ ಹೀಗೆ ಕಾಣಿಸ್ತದೆ. ಆದರೆ ಪಟ್ಟಾಭಿಷೇಕ ಆಗುವ ಕೆಲಸ ಲಂಕಾನಗರದ ಸಾಮ್ರಾಜ್ಯದಲ್ಲೇ ಆಗಿತ್ತೋ ಅಥವಾ ಯುದ್ಧ ಭೂಮಿಯಲ್ಲೇ ಆಗಿತ್ತೋ ಅಂತ ಇಲ್ಲಿ ವಾಲ್ಮೀಕಿ ರಾಮಾಯಣ ನೋಡಿದರೆ ಪೂರ್ಣ ಸ್ಪಷ್ಟ ಆಗಿಲ್ಲ. ಯುದ್ಧ ಭೂಮಿಯಲ್ಲೇ ಆಗಿತ್ತೇನೋ ಅಂತ ನನಗೊಂದು ಅನ್ನಿಸ್ತದೆ. ಯುದ್ಧ ಭೂಮಿಯಲ್ಲೇ ಆ ಸಿಂಹಾಸನವನ್ನು ತರಿಸಿ, ಅಲ್ಲೇ ಪವಿತ್ರ ಕಲಶಗಳನ್ನು ತರಿಸಿ, ಅಲ್ಲೇ ಅಭಿಷೇಕ ಮಾಡಿದ್ರೇನೋ ಅಂತ ಹೀಗೆ ಕೂಡ ಅನುಮಾನ ಪಡಲಿಕ್ಕೆ, ಸಂಶಯ ಪಡಲಿಕ್ಕೆ ಕಾರಣ ಇದೆ. ಪ್ರಜೆಗಳಿಗೆಲ್ಲ ವಿಭೀಷಣ ಸಮಾಧಾನ ಮಾಡಿದ, ಅವರನ್ನೆಲ್ಲ ಗೌರವಿಸಿದ. ಆ ಬಳಿಕ ರಾಮನ ಬಳಿಗೆ ಬಂದ. ಈ ನಡುವೆ ಆನಂದ ರಾಮಾಯಣದ ಪ್ರಕಾರ ನಡೆದಂಥ ಒಂದು ಘಟನೆ ಇದೆ, ಅದನ್ನು ಶ್ರವಣ ಮಾಡಬೇಕು. ನೀತ್ವ ಅಭಿಷೇಚಯಿತ್ವ ಅಥ ನ್ಯಾಸಭೂತಾಂ ತದಂತಿಕೆ ವಾಯುಪುತ್ರ ಕೃತಾಂ ಲಂಕಾಂ ಮೋಚಯಾಮಾಸ ರಾಕ್ಷಸಾತ್. ಹಿಂದೆ ಲಕ್ಷ್ಮಣನ ಮೂಲಕವಾಗಿ ಒಂದು ಬಾರಿ ಪಟ್ಟಾಭಿಷೇಕ ಆಗಿ ಹೋಗಿತ್ತು ವಿಭೀಷಣನಿಗೆ. ಅದು ಯಾವಾಗ ಅಂದರೆ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ವಿಭೀಷಣ ತನ್ನ 4 ಜನ ಅನುಚರರನ್ನು ಕರೆದುಕೊಂಡು ಬಂದು ರಾಮನಿಗೆ ಶರಣಾಗತನಾದಲ್ಲ, ಆಗಲೇ ರಾಮ ಅವನಿಗೆ ಪಟ್ಟಾಭಿಷೇಕ ಮಾಡಿಸಿದ್ದ. ಪಟ್ಟಾಭಿಷೇಕ ಮಾಡಿಸಿ ಲಂಕಾನಗರವನ್ನು ಆತನ ಕೈಗೆ ಒಪ್ಪಿಸಿಬಿಟ್ಟಿದ್ದ. ಯಾವ ಲಂಕಾನಗರ ಅಂತಂದ್ರೆ ಮರಳಿನ ಲಂಕಾನಗರ. ಅದು ಇದೇ ಆನಂದ ರಾಮಾಯಣದ ತಾರಕಾಂಡದ ಹಿಂದೆ ಒಂದು ಭಾಗದಲ್ಲಿ ಅದು ಬಂದಿತ್ತು. ಹನುಮತ ಉದದೇ ತೀರೆ ಲಂಕಾಂತ ಸಿಕತೋದ್ಭವಾಂ. ಸಿಕತ ಅಂದ್ರೆ ಮರಳು. ಆ ಮರಳಿನಿಂದ ಲಂಕಾನಗರವನ್ನು ನಿರ್ಮಾಣ ಮಾಡಿದೆ. ಲಂಕಾನಗರದ ಕೋಟೆ ಕೊತ್ತಲ ಸಮೇತವಾಗಿ ನಿರ್ಮಾಣ ಮಾಡಿಸಿ ಅಲ್ಲಿ ಆ ವಿಭೀಷಣನ ಪಟ್ಟಾಭಿಷೇಕ ಮಾಡಿಸಿದ. ಮಾಡಿಸಿ ಅವನಿಗೆ ಏನು ಹೇಳಿದ್ದಂತಂದ್ರೆ, ನಕ್ಕು ಹೇಳಿದ್ದಂತೆ, ನ್ಯಾಸಭೂತಾತ್ರಿಯಂ ಲಂಕಾ ತಾವತ್ಕಾಲಂ ತವಾಸ್ತಿಕೆ. ಈ ಮರಳಿನ ಲಂಕೆ ಏನಿದೆಯಲ್ಲ, ಇದನ್ನು ಈಗ ನಿನ್ನ ಸುಪರ್ದಿಗೆ ಒಪ್ಪಿಸಿದ್ದೇನೆ. ಇದನ್ನು ನೀನು ನಿಜವಾದ ಲಂಕೆಯನ್ನ, ರಾವಣನನ್ನು ಕೊಂದು ಆ ಲಂಕೆಯನ್ನು ನಿನ್ನ ಕೈಗೆ ಒಪ್ಪಿಸೋ ತನಕ ಈ ಮರಳಿನ ಲಂಕೆಯನ್ನು ನಿನ್ನ ಒತ್ತೆಯಾಗಿಟ್ಕೋ, ನ್ಯಾಸವಾಗಿಟ್ಕೋ. ನಿಜವಾದ ಲಂಕೆಯನ್ನು ನಿನಗೆ ಒಪ್ಪಿಸಿದ ಮೇಲೆ ಈ ಮರಳಿನ ಲಂಕೆಯನ್ನು ನಮಗೆ ಮತ್ತೆ ಕೊಡು. ಆ ಲಂಕಾನಗರ ಮರಳಿನ ಲಂಕೆ ಏನಿದೆ ಅದು ಹನುಮಂತನ ಹೆಸರಿನಿಂದ ಮುಂದೆ ಹೆಸರುವಾಸಿ ಆಗಲಿದೆ ಅಂತ ಹೇಳಿದ್ದ ರಾಮ. ಹನುಮತ ಸ್ತ್ರೀಯಂ ನಾಮನ ಲಂಕಾ ಖ್ಯಾತಿಂ ಗಮಿಷ್ಯಸಿ. ಹನುಮಂತನ ಹೆಸರಿನಿಂದ ಇದು ಮುಂದೆ ಖ್ಯಾತವಾಗಲಿದೆ ಅಂತ ಹೇಳಿದ್ದ. ಆ ಹಿಂದೆ ಏನು ಹೇಳಿದ್ನಲ್ಲ ತಾರಕಾಂಡದ 10ನೇ ಸರ್ಗದಲ್ಲಿ, ಆ ಮಾತಿಗೆ ಅನುಸಾರವಾಗಿ ವಿಭೀಷಣನ ಕೈಯಲ್ಲಿ ಆ ಉಸುಕಿನ ಲಂಕೆ ಏನಿತ್ತು ಅದನ್ನ ತನ್ನ ವಶಕ್ಕೆ ತೆಗೆದುಕೊಂಡ. ಮೋಚೆಯ ಮಾತ ವಿಭೀಷಣಾದಿ ಶೀಘ್ರಂ ಅಶೋಕಂ ಪ್ರೇಕ್ಷ್ಯ ಮಾರುತಿಂ ಸೀತಾಯಿ ಸಕಲಂ ದುಃಖಂ ಶ್ರಾವಯಾಮಾಸ ರಾಘವ. ಹೀಗೆ ಆ ವಿಭೀಷಣನಿಗೆ ನಿಜವಾದ ಲಂಕಾ ಸಾಮ್ರಾಜ್ಯವನ್ನು ಒಪ್ಪಿಸಿ ಉಸುಕಿನ ಲಂಕೆಯನ್ನ ಮತ್ತೆ ತನ್ನ ಕೈಗೆ ತೆಗೆದುಕೊಂಡ. ಈ ವಿಭೀಷಣ ಪಟ್ಟಾಭಿಷೇಕ ಮಾಡಿಕೊಂಡಾಗ ಆತನಿಗೆ ಅರ್ಪಣೆ ಮಾಡಲಿಕ್ಕೆ ಎನ್ನುವ ಕಾರಣಕ್ಕಾಗಿ ಅಕ್ಷತ, ಮೋದಕಗಳು, ಅದು ಭತ್ತದ ಅರಳು, ಅಕ್ಷತ ಅಂದರೆ ಅಕ್ಕಿಕಾಳು, ಮೋದಕ, ಭತ್ತದ ಅರಳು, ಪುಷ್ಪ ಮೊದಲಾದ ನಾನಾ ಥರದ ಮಂಗಳ ದ್ರವ್ಯಗಳನ್ನು ತಂದಿದ್ರು. ಅದನ್ನೆಲ್ಲ ಆ ರಾಕ್ಷಸ ಪ್ರಜೆಗಳಿಂದ, ರಾಕ್ಷಸ ಹಿರಿಯರಿಂದ ವಿಭೀಷಣ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ. ಅದಾದ ಬಳಿಕ ಅವನ್ನೆಲ್ಲ ರಾಮನಿಗೆ, ಆ ಬಳಿಕ ಲಕ್ಷ್ಮಣನಿಗೆ ಅರ್ಪಿಸಿದ. ರಾಮನು ಆ ವಿಭೀಷಣ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ. ಮುಂದೆ ರಾಮ ಹನುಮಂತನಿಗೆ ಹೇಳಿದ, ನೀನು ವಿಭೀಷಣನ ಅನುಮತಿಯನ್ನು ಪಡೆದುಕೋ, ಲಂಕಾನಗರವನ್ನು ಪ್ರವೇಶ ಮಾಡು. ಹಿಂದೆ ರಾವಣನ ಅನುಮತಿಯನ್ನು ಪಡ್ಕೊಳ್ಳದೇನೆ ಲಂಕಾನಗರಕ್ಕೆ ಬೇಕಾಬಿಟ್ಟಿಯಾಗಿ ಪ್ರವೇಶ ಮಾಡಿದ್ವಿ, ಅಲ್ಲೆಲ್ಲ ಹಾವಳಿ ಮಾಡಿದ್ವಿ.
ಈಗ ನಮ್ಮವನೇ ಆದ ವಿಭೀಷಣ ಲಂಕಾನಗರ ಸಾಮ್ರಾಟ್ ಆಗಿದ್ದಾನೆ. ಅವನ ಅನುಮತಿಯನ್ನು ಪಡೆದುಕೊಂಡು ಲಂಕಾನಗರಕ್ಕೆ ಪ್ರವೇಶ ಮಾಡಿ ಸೀತೆಯನ್ನು ಕಂಡು ಅವಳ ಕುಶಲವನ್ನು ವಿಚಾರಿಸಿ ನನ್ನ ಲಕ್ಷ್ಮಣನ ಸುಗ್ರೀವನ ಇವರೆಲ್ಲರ ಕುಶಲವನ್ನು ಅವಳಿಗೆ ಹೇಳಿ ರಾಮನ ಹತನಾಗಿದ್ದಾನೆ ಅನ್ನೋ ಸುದ್ದಿಯನ್ನು ಕೂಡ ಅವಳಿಗೆ ತಿಳಿಸು, ಅವಳು ಏನು ಹೇಳ್ತಾಳೆ ಅನ್ನೋದನ್ನು ಕೇಳಿಕೊಂಡು ಮತ್ತೆ ಈ ಕಡೆ ಬಾ ಅಂತ ಹೇಳಿ ಕಳಿಸಿದ. ಸೀತಾಯಿ ಸಕಲಂ ವೃತ್ತಂ ಶ್ರಾವಯಾಮಾಸ ರಾಘವ ಅಂತ ಆನಂದ ರಾಮಾಯಣದ ತಾರಕಾಂಡದ 11ನೇ ಸರ್ಗ ಅದು. ಅದರಂತೆ ವಾಲ್ಮೀಕಿ ರಾಮಾಯಣದ 113ನೇ ಸರ್ಗದಲ್ಲಿ ಹನುಮಂತ ಕಾರ್ಯ ಮಾಡಿದ್ರ ವರ್ಣನೆ ಇದೆ. ಲಂಕಾನಗರಕ್ಕೆ ಆತ ಪ್ರವೇಶಿಸಿದ. ವಿಭೀಷಣ ಅನುಮತಿಯನ್ನು ಪಡ್ಕೊಂಡು ಅಶೋಕವನಕ್ಕೆ ಬಂದ. ಅವನು ಸೀತೆಗೆ ಹೇಳಿ ಕಳಿಸಿದೆ ತಾನು ಬಂದದ್ದನ್ನು. ಸ್ನಾನ ಮಾಡದೆ ಮಲಿನ ವಸ್ತ್ರಳಾಗಿ ಮಲಿನವಾದಂಥ ಶರೀರ ಇದ್ದವಳಾಗಿ ಅವಳು ಕೂತ್ಕೊಂಡಿದ್ಲು. ಅವಳನ್ನು ಆತ ನಮಸ್ಕರಿಸಿದ. ಹನುಮಂತ ಬಂದಿದ್ದು ನೋಡಿ ಅವಳು ಕೂಡ ಸಂತೋಷಪಟ್ಟಳು. ರಾಮ ಹೇಳಿದಂಥ ಮಾತನ್ನೆಲ್ಲ ಹನುಮಂತ ಅವಳಿಗೆ ಹೇಳಿದ. ರಾಮ ಲಕ್ಷ್ಮಣ ಸುಗ್ರೀವರೆಲ್ಲ ಕುಶಲಿಗಳಾಗಿದ್ದಾರೆ. ಶತ್ರುವನ್ನು ಸಂಹಾರ ಮಾಡಿ ರಾಮ ತನ್ನ ಅಭಿಲಾಷೆ ತನ್ನ ಮನೋರಥಗಳನ್ನೆಲ್ಲ ಈಡೇರಿಸಿಕೊಂಡಿದ್ದಾನೆ. ನಿನ್ನ ಕುಶಲವನ್ನು ಆತ ಪ್ರಶ್ನೆ ಮಾಡಿದ್ದಾನೆ. ಇಷ್ಟು ಸಮಾಚಾರವನ್ನು ಹೇಳಿ ನಿನಗೆ ಸಂತೋಷ ಮಾಡಬೇಕಾದ ನನ್ನ ಕರ್ತವ್ಯ ಆಗಿದೆ. ಮಯಾಹಿ ಅಲಬ್ಧ ನಿದ್ರೇಣ ದೃಢೇನ ತವ ನಿರ್ಜಯೇ ಪ್ರತಿಜ್ಞೈಷ ವಿನಿಸ್ತೀರ್ಣ ಬದ್ಧ್ವಾ ಸೇತುಂ ಮಹೋದದವು. ರಾಮ ಏನು ಹೇಳಿದ ಅಂತಂದ್ರೆ, ಅಲಬ್ಧ ನಿದ್ರೇಣ, ನನಗೆ ಇಲ್ಲಿ ತನಕ ನಿದ್ರೆನೇ ಇದ್ದಿದ್ದಿಲ್ಲ. ನಿನ್ನನ್ನು ಕಳ್ಕೊಂಡ ಮೇಲೆ, ದಂಡಕಾರಣ್ಯದಲ್ಲಿ ನಿನ್ನನ್ನು ಕಳ್ಕೊಂಡ ಮೇಲೆ ಇಲ್ಲಿ ತನಕ ನನಗೆ ನಿದ್ರೆನೇ ಇರಲಿಲ್ಲ. ನಿನ್ನನ್ನು ಬಿಡ್ಕೊಂಡು ಬರೋದಕ್ಕಾಗಿ ಬಲವಾದ ಪ್ರತಿಜ್ಞೆಯನ್ನು ನಾನು ಮಾಡಿದೆ. ಅದಂತೆ ಅಗಾಧವಾದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದೆ. ರಾವಣನನ್ನು ಕೊಂದು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡೆ. ಹೀಗೆ ನನ್ನ ಪ್ರತಿಜ್ಞೆ, ನನ್ನ ಅಭಿಲಾಷೆ ಇದೆಲ್ಲ ಈಡೇರಿದೆ ಇವತ್ತು. ಸಂಭ್ರಮಶ್ಚ ನ ಗಂತವ್ಯೋ ವರ್ತಂತ್ಯ ರಾವಣಾಲಯೇ ವಿಭೀಷಣ ವಿಧೇಯಂ ಹಿ ಲಂಕೈಶ್ವರ್ಯಮಿದಂ ಕೃತಂ. ಈಗ ನಿನ್ನ ಮನಸ್ಸಿಗೆ ಏನಾದರೂ ಆತಂಕ ಭಯ ಇದ್ದರೆ ಅದನ್ನು ಬಿಟ್ಕೊಡು ಅಂತ ಹೇಳಿ ಕಳಿಸಿದ್ದ ರಾವಣ. ಈ ರಾಮ ಹೇಳಿ ಕಳಿಸಿದ್ದ. ರಾವಣನ ಅರಮನೆಯಲ್ಲಿದ್ದೇನೆ ಅಂತ ಇಲ್ಲಿ ತನಕ ನಿನಗೇನು ಭಯ ಇತ್ತು, ಏನು ಒತ್ತಡ ಇತ್ತು, ಆ ಭಯ, ಒತ್ತಡ, ಆತಂಕ ಎಲ್ಲ ಇವತ್ತು ದೂರ ಆಗಲಿ. ಇವತ್ತು ಲಂಕಾನಗರದ ಸಕಲೈಶ್ವರ್ಯ ವಿಭೀಷಣನ ಅಧೀನದಲ್ಲಿದೆ. ನೀನು ವಿಭೀಷಣನ ಮನೆಯಲ್ಲಿದ್ದಿ, ಹಾಗಾಗಿ ನಿರಾತಂಕವಾಗಿ ಈಗ ಇರಬಹುದು. ವಿಭೀಷಣನು ಈಗ ನಿನ್ನ ಬಳಿಗೆ ಬರೋವನಿದ್ದಾನೆ. ಹನುಮಂತ ಈಗ ಬಂದಿದ್ದಾನೆ ನನ್ನ ಸಂದೇಶ ತೆಗೆದುಕೊಂಡು. ಇನ್ನು ವಿಭೀಷಣನು ಕೂಡ ನಿನ್ನ ಬಳಿಗೆ ಬರುವವನಿದ್ದಾನೆ. ರಾಮ ಹೀಗೆ ಕಳಿಸಿದ ಸಂದೇಶವನ್ನು ಕೇಳಿ ಅವಳಿಗೆ ಹರ್ಷೋದ್ರೇಕದಿಂದ ಮಾತೇ ಹೊರಡದಂತಾಯ್ತು. ಸೀತೆ ಏನೂ ಮಾತಾಡದಿದ್ದನ್ನು ಹನುಮಂತ ಕೇಳಿದ. ನೀನೇನು ಆಲೋಚನೆ ಮಾಡ್ತಿದ್ದಿ, ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದ ಹನುಮಂತ. ಆಗ ಅವಳು ಹೇಳಿದ್ದು, ಈ ವಿಜಯದ ಸಮಾಚಾರವನ್ನು ಕೇಳಿ ನನಗೆ ಬಾಯಿಂದ ಮಾತು ಹೊರಡದಂತಾಗಿದೆ. ಇಂಥ ಶುಭ ಸಂದೇಶವನ್ನು ನಾನು ಹೇಳಿದೆಯಲ್ಲ, ನಿನಗೊಂದು ಏನಾದರೂ ಪುರಸ್ಕಾರ ಕೊಡಬೇಕು ಅಂತ ಆಲೋಚನೆ ಮಾಡ್ತಿದ್ದೇನೆ. ಆದರೆ ಎಷ್ಟೇ ಆಲೋಚನೆ ಮಾಡಿದ್ರು ಏನು ಪುರಸ್ಕಾರ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಹೊಳೆಯುತ್ತಿಲ್ಲ. ಅದಕ್ಕಾಗಿ ನಾನು ಮೂಕಳಾಗಿದ್ದೇನೆ. ಚಿನ್ನವಾಗಲಿ, ಬೆಳ್ಳಿಯಾಗಲಿ, ವಿಧ ವಿಧವಾದಂಥ ರತ್ನವಾಗಲಿ, ಮೂರು ಲೋಕದಲ್ಲಿ ಯಾವುದೇ ಸಾಮ್ರಾಜ್ಯವಾಗಲಿ ನಿನಗೆ ನಾನು ಕೊಟ್ಟರು ನೀನು ಮಾಡಿದಂಥ ಸಹಾಯಕ್ಕೆ, ನೀನು ಕೊಟ್ಟಂಥ ಪ್ರಿಯ ವಾರ್ತೆಗೆ ಅದು ಸಾಟಿ ಆಗಲಾರದು. ಆಗ ಹನುಮಂತ ಹೇಳಿದ, ನೀನು ಇಂಥ ಸ್ನೇಹಪೂರ್ಣವಾದಂಥ ಪ್ರೀತಿಪೂರ್ಣವಾದ ಮಾತೇನು ಹೇಳಿದ್ದಿ ಅದು ನಿನಗೆ ಯೋಗ್ಯವಾಗಿದೆ. ಆ ಮಾತನ್ನು ಕೇಳಿದ್ರ ಮೂಲಕವೇ ನನಗೆ ಪಾರಿತೋಷಕ ಸಿಕ್ಕಂತಾಗಿದೆ. ನನಗೆ ಇನ್ನು ಯಾವ ಪಾರಿತೋಷಕವೂ ಬೇಕಾಗಿಲ್ಲ. ತವೈತದ್ವಚನಂ ಸೌಮ್ಯೇ ಸಾರವತ್ ಸಿಗ್ಧಮೇವಚ ರತ್ನೌಘಾದ್ ವಿವಿಧಾಚಾಪಿ ದೇವರಾಜ್ಯಾದ್ ವಿಶಿಷ್ಯತೆ. ಅರ್ಥಪೂರ್ಣವಾದ ನಿನ್ನ ಮಾತೇನಿದೆ ಅದು ನನಗೆ ಮುತ್ತು ರತ್ನಗಳ ರಾಶಿಗಿಂತ ದೇವರಾಜ್ಯಕ್ಕಿಂತ ವಿಶಿಷ್ಟವಾಗಿದೆ. ರಾವಣನನ್ನ ಗೆದ್ದ, ಆ ಗೆದ್ದದ್ದನ್ನು ನಾನು ನೋಡಿದೆ. ಆವಾಗಲೇ ನನಗೆ ಸಿಗಬೇಕಾದ್ದೆಲ್ಲ ಸಿಕ್ಕಾಗಿದೆ, ನನಗೆ ಇನ್ನೂ ಏನು ಬೇಕಾದ್ದಿಲ್ಲ ಅಂತ ಹನುಮಂತ. ಅತಿ ಲಕ್ಷಣ ಸಂಪನ್ನಂ ಮಾಧುರ್ಯ ಗುಣಭೂಷಿತಂ
ಬುದ್ಧ್ಯಾ ಹಿ ಅಷ್ಟಾಂಗಯಾಯುಕ್ತಂ ತ್ವಮೇವಾರ್ಹಸಿ ಭಾಷಿತುಂ. ನೀನೇನೀಗ ಮಾತಾಡಿದ್ಯಲ್ಲ, ನಿನ್ನ ಮಾತುಗಳಿಗೆ ಎಲ್ಲ ವಿಧವಾದಂಥ ಲಕ್ಷಣಗಳು ಇವೆ. ಮಾಧುರ್ಯ ಮೊದಲಾದಂಥ ಸವಿ ಮೊದಲಾದ ಗುಣಗಳಿಂದ ಕೂಡಿವೆ. ಇವು 8 ಅಂಗಗಳಿಂದ ಕೂಡಿವೆ ಅಂತವು. ಇಂಥ ಮಾತನಾಡಲಿಕ್ಕೆ ನೀನೊಬ್ಬಳೇ ಸಮರ್ಥ. ಇಂಥ ಮಾತನ್ನು ಮಾಡಲಿಕ್ಕೆ ಬೇರೆ ಯಾರು ಯೋಗ್ಯರೇ ಅಲ್ಲ. ಅದು 8 ಅಂಗಗಳು ಯಾವುದು ಅಂತಂದ್ರೆ, ಇನ್ನೊಬ್ರು ಹೇಳಿದ್ದನ್ನ ಕೇಳುವಂಥ ಇಚ್ಛೆ ಇರಬೇಕು. ಇದೆಲ್ಲ ಮಾತಾಡ್ಲಿಕ್ಕೆ ಬೇಕಾದಂಥ ಅಂಗಗಳು. ಮೊದಲು ನಾವು ಮಾತನ್ನು ಇನ್ನೊಬ್ರಿಗೆ ಹೇಳೋದಕ್ಕಿಂತ ಮೊದಲು ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೇಳುವ ಅಪೇಕ್ಷೆ ಇರಬೇಕು. ಶುಶ್ರೂಷ ಅಂದ್ರೆ ಕೇಳುವ ಇಚ್ಛೆ. ಅದಾದ ಬಳಿಕ ಕೇಳಬೇಕು. ಶುಶ್ರೂಷ ಶ್ರವಣಂ ಚೈವ ಗ್ರಹಣಂ. ಅವ್ರು ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಆ ಬಳಿಕ ಧಾರಣ ಮಾಡ್ಕೊಳ್ಬೇಕು. ಹೇಳಿದ್ದನ್ನು ನೆನಪಿಟ್ಕೊಳ್ಬೇಕು. ಊಹಾಪೋಹೋ ಅರ್ಥವಿಜ್ಞಾನಂ ತರ್ಕ ವಿತರ್ಕ. ಅವ್ರು ಏನು ಹೇಳಿದ್ದಾರೆ ಅನ್ನೋದು ನಿರ್ಧಾರ ಮಾಡೋದಕ್ಕಿಂತ ಮೊದಲು ಎಲ್ಲ ಸಾಧ್ಯತೆ ಅಸಾಧ್ಯತೆಗಳನ್ನು ವಿಮರ್ಶೆ ಮಾಡಬೇಕು, ತೋಲನ ಮಾಡಬೇಕು. ಅದಾದ ಬಳಿಕ ಅರ್ಥವಿಜ್ಞಾನಂ, ಇದು ಹೀಗೆ ಅಂತ ನಿರ್ಧಾರ ಮಾಡಬೇಕು ಇನ್ನೊಬ್ರು ಹೇಳಿದ್ದನ್ನ. ತತ್ವಜ್ಞಾನಂ ಧೀಗುಣಾಹ, ಮತ್ತು ಇಷ್ಟು ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದನ್ನು ಅವ್ರೇನು ಹೇಳಿದ್ದಾರೆ ನಿರ್ಧಾರ ಮಾಡಿಕೊಂಡು ನಾವು ಮಾತಾಡೋದಕ್ಕೆ ಬೇಕಾದಂಥ ತತ್ವಜ್ಞಾನ, ದೃಢವಾದಂಥ ಜ್ಞಾನ ಇರಬೇಕು. ಇದಕ್ಕೆಲ್ಲ ಧೀ ಗುಣ ಅಂತ ಕರೀತಾರೆ. ಬುದ್ಧಿಯ 8 ಗುಣಗಳು ಅಂತ ಕರೀತಾರೆ ಇವನ್ನ. ಇವೆಲ್ಲ ಗುಣ ಇದ್ದವನು ಸರಿಯಾದಂಥ ಮಾತು ಆಡಬಲ್ಲ. ನೀನೊಬ್ಬಳೇ ಈ ಮಾತನ್ನು ಆಡಬಲ್ಲೆ ಅಂತ ಅವಳನ್ನು ಹೊಗಳಿದ್ದು ಅರ್ಥಪೂರ್ವವಾಗಿದೆ. ಯಾಕೆಂದ್ರೆ ಆಕೆ ವೇದಗಳಿಗೆ ಅಭಿಮಾನಿನಿ ಆದವಳು. ಅಂಥ ಯೋಗ್ಯವಾದಂಥ ಸರಿಯಾದಂಥ ಮಾತನ್ನ ಆಡಲಿಕ್ಕೆ ಅವಳೇ ಯೋಗ್ಯಳು ಅಂತ ಅನ್ನೋದು ಅರ್ಥಪೂರ್ಣವಾಗಿದೆ. ಅವಳು ಕೂಡ ಆತನನ್ನ ಪ್ರಶಂಸೆ ಮಾಡಿದ್ಲು. ಎಲ್ಲಾ ಥರದ ಗುಣಗಳಿದ್ದಂಥ ಮಾತನ್ನು ನೀನು ಆಡಿದ್ದಿ. ಶ್ಲಾಘನೀಯೋ ಅನಿಲಸ್ತು ತಮ್ಮ ಪುತ್ರ ಪರಮಧಾರ್ಮಿಕ. ನಾನು ಪ್ರಮಾದದಿಂದ ವಾಯುದೇವನಿಗೆ ಯಾವ ಶ್ಲೋಕ ಅನ್ವಯ ಆಗಬೇಕಾಗಿತ್ತು ಅದನ್ನು ಲಕ್ಷ್ಮೀದೇವಿಗೆ ಅನ್ವಯಿಸಿ ಹೇಳಿದೆ. ಆದರೆ ನೀವು ಹೇಳಿದ್ದು ಪ್ರಮಾದ ಮಾಡಿದ್ರು ಅಷ್ಟೊಂದು ದೊಡ್ಡ ಪ್ರಮಾದ ಆಗಲಿಕ್ಕಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಹನುಮಂತನು ಅವಳನ್ನು ಹಾಗೇ ಹೇಳಿದ್ದ, ಇಂಥ ಯೋಗ್ಯವಾದ ಮಾತನ್ನು ನೀನೇ ಆಡಬಲ್ಲೆ, ಇದು ನಿನಗೆ ವಿಶಿಷ್ಟವಾಗಿದೆ ಅಂತ ಅವಳನ್ನು ಹೊಗಳಿದ್ದ. ಹಾಗೆ ಅವಳು ಕೂಡ ಆತನನ್ನ ಪ್ರಶಂಸೆ ಮಾಡಿದ್ಲು. ಅನಿಲಸ್ಯ ತಮ್ಮ ಪುತ್ರ ಶ್ಲಾಘನೀಯ, ನೀನು ವಾಯುವಿನ ಪುತ್ರನಾಗಿದ್ದಿ, ಹಾಗಾಗಿಯೇ ಬೌದ್ಧಿಕವಾದಂಥ 8 ಗುಣಗಳು ಉಳ್ಳಂಥ ಮಾತುಗಳನ್ನು ಆಡ್ಲಿಕ್ಕೆ ನೀನು ಯೋಗ್ಯನಾಗಿದ್ದಿ ಅಂತ ಈ ಹಿಂದೆ ಶ್ಲೋಕ ಹೇಳಿದೆ. ಅದು ಸೀತೆ ಹನುಮಂತನಿಗೆ ಹೇಳಿದ ಶ್ಲೋಕ. ಅದು ಪ್ರಾಮಾಣಿಕವಾಗಿ ನಾನು ಸೀತೆಗೆ ಅನ್ವಯಿಸಿ ಹೇಳಿದ್ದೆ ಅಷ್ಟೆ. ಪುತ್ರ ಪರಮಧಾರ್ಮಿಕ, ನೀನು ವಾಯುವಿನ ಪುತ್ರ, ಪರಮಧಾರ್ಮಿಕನಾದವನು. ಬಲಂ ಶೌರ್ಯಂ ಶ್ರುತಂ ಸತ್ವಂ, ಬಲ ಶಾರೀರಿಕ ಬಲ, ಶೌರ್ಯ ಶಸ್ತ್ರಾಸ್ತ್ರಗಳ ಜ್ಞಾನ, ಶ್ರುತ ಶಾಸ್ತ್ರಗಳ ಜ್ಞಾನ, ಸತ್ವ ಸತ್ವಗುಣ, ವಿಕ್ರಮ ಇನ್ನೊಬ್ಬರನ್ನು ಗೆಲ್ಲಿಕ್ಕೆ ಬೇಕಾದಂಥ ಶಕ್ತಿ, ದಾಕ್ಷ್ಯ ಇಷ್ಟೆಲ್ಲ ಗುಣ ಇದ್ರು ಸಂಕೋಚ ದುರಹಂಕಾರ ಇಲ್ಲ. ಹನುಮಂತ ಏನು ಹೇಳಿದ್ದ ಅಂದ್ರೆ ಸೀತೆಗೆ, ನಾನು ಇಲ್ಲೇನು ಬಂದಿದ್ದೇನಲ್ಲ, ನಾನು ನನ್ನಂಥ ಕಪಿಗಳು ಇಲ್ಲಿ ಯುದ್ಧ ಮಾಡಿ ರಾಕ್ಷಸರನ್ನ ಸೋಲಿಸಿ ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತೀವೋ ಇಲ್ಲೋ ಅಂತ ನೀನು ಸಂದೇಹ ಪಡಬೇಡ. ಯಾಕೆಂದ್ರೆ ಇಡೀ ಕಪಿಗಳ ಸಾಮ್ರಾಜ್ಯದಲ್ಲಿ ನಾನೇ ಕಡಿಮೆಯವನು ಅಂದಿದ್ದ. ಅವನು ಎಲ್ಲರಿಗಿಂತ ಆತನೇ ಹಿರಿಯನಾಗಿದ್ರು ನಾನೇ ಕಡಿಮೆಯವನು ಅಂದಿದ್ದ. ನನಗಿಂತ ಹೆಚ್ಚಿನವರಿದ್ದಾರೆ, ನನಗಿಂತ 100 ಪಟ್ಟು 1000 ಪಟ್ಟು 10,000 ಪಟ್ಟು ಬಲ್ಲದವರಿದ್ದಾರೆ ಹೊರತು ನನಗಿಂತ ಕಡಿಮೆಯವರು ಯಾರೂ ಇಲ್ಲ ಅಂದಿದ್ದ ಅವನು. ಅದು ಆತನ ದಾಕ್ಷ್ಯ, ಸಂಕೋಚ, ಆತನ ನಾಚಿಕೆಯ ಸ್ವಭಾವಕ್ಕೆ ಅದೊಂದು ನಿದರ್ಶನ. ತೇಜ ತೇಜಸ್ಸು, ಕ್ಷಮ, ಸಹನೆ, ಧೃತಿ, ಧೈರ್ಯ ಅಷ್ಟೆಲ್ಲ ಶಕ್ತಿ ಇದ್ರೂ ಉಳಿದ ಕಪಿಗಳೆಲ್ಲ ನಾವು ಸಮುದ್ರವನ್ನು ದಾಟಿ ಬಿಡ್ತೇವೆ, ನಾವೊಬ್ಬರೇ ಲಂಕಾನಗರವನ್ನು ಪುಡಿಗಟ್ತೇವೆ ಅಂತ ಜಿಗದಾಡ್ತಿದ್ರು. ಈತ ಏನೂ ಮಾಡಿದ್ದಿಲ್ಲ, ಸುಮ್ಮನೆ ಕೂತಿದ್ದ. ಜಾಂಬು ಅಂತ ಈತನನ್ನ ನೀನು ಹಾರು ಅಂತ ಪ್ರೋತ್ಸಾಹಿಸಿದ ಮೇಲೆ ಈತ ಹಾರಬೇಕಾಗಿತ್ತು. ಅದು ಆತನ ಕ್ಷಮ, ಆತನ ನಾಚಿಕೆ. ಧೃತಿ ಅಂದ್ರೆ ಧೈರ್ಯ, ವಿನೀತತ್ವ, ವಿನಯ ಆತನಂತ. ಏತೇ ಚಾನ್ಯೇಚ ಬಹವೋ ಗುಣಾ ಸ್ವಯೇವ ಶೋಭನಾಹ, ಇವೆಲ್ಲ ಗುಣಗಳು ನಿನ್ನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಆದ್ಮೇಲೆ ಅವನೇನಂದ, ಇನ್ನೂ ಒಂದು ಕೆಲಸ ನನ್ನದು ಬಾಕಿ ಉಳಿದಿದೆ. ಆವಾಗ ರಾಕ್ಷಸ ಕುಲದ ಪರಾಕ್ರಮಿಗಳು ಶೂರರು ಯಾರಿದ್ರು ಅವ್ರನ್ನೆಲ್ಲ ಹಿಂದೆ ನಾನು ಸದೆ ಬರೆದಿದ್ದೆ. ಇಲ್ಲಿ ಬಂದಾಗ ಲಂಕಾನಗರವನ್ನು ಸುಟ್ಟಿದ್ದೆ. ಅದಾದ ಯುದ್ಧದಲ್ಲೂ ನಾನು ಪರಾಕ್ರಮ ತೋರಿಸಿದ್ದೆ.
ಈಗ ನಿನ್ನನ್ನು ಇಲ್ಲಿ ತನಕ ಬೆದರಿಸ್ತಿದ್ದಂಥ ರಾಕ್ಷಸ ಸ್ತ್ರೀಯರಿದ್ದಾರಲ್ಲ, ಅವರನ್ನ ಒಂದು ಕೈ ನೋಡ್ಕೊಳ್ಳುವಂಥ ಕಾಲ ಒಂದು ಬಂದಿದೆ. ನೀನು ಅನುಮತಿ ಕೊಟ್ಟರೆ ಅವರನ್ನೆಲ್ಲ ನಾನು ಸದೆ ಬಡಿತೀನಿ ಅಂದ ಈ ಹನುಮಂತ. ಇಲ್ಲಿ ತನಕ ರಾವಣನ ಆಜ್ಞೆಯಂತೆ ಅವರು ನಿನಗೆ ನಾನಾ ಥರದ ಪೀಡೆಗಳನ್ನು ಕೊಡ್ತಿದ್ರು, ನಾನಾ ಥರದ ಚುಚ್ಚು ಮಾತುಗಳನ್ನು ಆಡ್ತಿದ್ರು. ಅವರನ್ನು ನಾನು ಹಿಂಸಿಸಬೇಕು ಅಂತಿದ್ದೇನೆ, ಅವರಿಗೆ ನಾನಾ ಥರದ ಏಟುಗಳನ್ನು ಹೊಡಿಬೇಕು ಅಂತಿದ್ದೇನೆ ಅಂದ ಹನುಮಂತ. ಇದೊಂದು ವರ ನನಗೆ ಕೊಡುವಂತ, ಬೇರೆ ವರ ಎಷ್ಟು ಬೇಕಾಗಿಲ್ಲ, ದೇವ ಸಾಮ್ರಾಜ್ಯ ಮುತ್ತು ರತ್ನ ಬೆಳ್ಳಿ ಏನು ಬೇಕಾಗಿಲ್ಲ, ಇದೊಂದು ವರ ಕೊಡು ಸಾಕು. ನಿನ್ನೆ ಅವ್ರು ತಿಂದು ಬಿಡ್ತೀನಿ ಅಂತಿದ್ರು. ನಾನು ಅವ್ರನ್ನ ಏನು ಮಾಡಬೇಕು ಅಂತ ಮಾಡಿದ್ದೇನೆ ಅಂದರೆ, ಕೆಲವರನ್ನ ಮುಷ್ಟಿ ಪ್ರಹಾರದಿಂದ ಮುಷ್ಟಿ ಬಿಗಿದು ಹೊಡಿಬೇಕು ಅಂತಿದ್ದೇನೆ, ಕೆಲವರನ್ನ ಕಾಲಿನಿಂದ ಒದಿಬೇಕು ಅಂತಿದ್ದೇನೆ, ವಿಶಾಲವಾದ ತೋಳುಗಳ ಮೂಲಕ ಹೊಡಿಬೇಕು ಅಂತಿದ್ದೇನೆ, ಮೊಣಕಾಲಿನ ಮೂಲಕ ಮತ್ತೆ ಮಂಡಿಯ ಮೂಲಕ, ಇದ್ರ ಮೂಲಕ ಅವ್ರನ್ನ ಹೊಡೆಯಬೇಕು ಅಂತಿದ್ದೇನೆ. ಇವರ ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಇವರ ತಲೆ ಕೂದಲುಗಳನ್ನೆಲ್ಲ ಒಂದೊಂದಾಗಿ ಕಿತ್ತು ಹಾಕಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇವರನ್ನೆಲ್ಲ ಕೆಳಗೆ ಬೀಳಿಸಿ ಸಂಹಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇದೊಂದು ವರ ಕೊಡು ಅಂತ ಕೇಳಿದೆ. ಆಗ ಅವಳು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಲು. ಇವರೆಲ್ಲ ರಾವಣನ ಅಧೀನದಲ್ಲಿದ್ದವರು, ಅವನಿಗೆ ವಶ ಆಗಿದ್ದವರು, ಅವನ ಆಜ್ಞೆಯಂತೆ ನಡ್ಕೊಳ್ತಿದ್ರು, ಅವನ ಕಿಂಕರರು ಇವರೆಲ್ಲ. ಹಾಗಿದ್ದಾಗ ಇವ್ರ ಮೇಲೆ ನಾವು ಯಾಕೆ ಸಿಕ್ ಮಾಡ್ಕೊಳ್ಬೇಕು? ನಂದೇ ದೌರ್ಭಾಗ್ಯ, ಇಷ್ಟೆಲ್ಲ ದುಃಖ ನಾನು ಪಡಬೇಕಾಯ್ತು. ಹಿಂದೆ ನಾನು ಮಾಡಿದಂತೆ ಯಾವುದೋ ದುಷ್ಕರ್ಮದ ಫಲವಾಗಿ ಇಂಥದನ್ನು ಅನುಭವಿಸಿದೆ. ಸುಕೃತಂ ಹಿ ಉಪಭುಜ್ಯತೆ, ಯಾವುದೇ ಪ್ರಾಣಿ ಆದ್ರೂ ಸ್ವಕೃತಂ, ನಾನು ದುಷ್ಕರ್ಮ ಮಾಡಿದರೆ ಅಥವಾ ಸತ್ಕರ್ಮ ಮಾಡಿದರೆ ಅದರ ಫಲವನ್ನು ಅನುಭವಿಸಬೇಕಾಗ್ತದೆ. ಅದರಂತೆ ನಾನು ಅನುಭವಿಸಿದೆ. ಅದರ ಫಲವಾಗಿ ಇವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ಇದು ನಾನು ವರ ಕೊಡೋದು ಹೋಗಲಿ, ಇಂಥ ಮಾತನ್ನೇ ನೀನು ಕೇಳಬೇಡ ಅಂದವಳು. ಗ್ರಹಗಳ ದಶಾಭುಕ್ತಿ ಅದಕ್ಕನುಸಾರವಾಗಿ ನಾನು ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದೆ. ಸೀತೆಗೆ ಆ ಸಂದರ್ಭದಲ್ಲಿ ಯಾವ ಏನು ಶನಿ ಕಾಟ ಇತ್ತೋ ರಾಹು ಕಾಟ ಇತ್ತೋ ಅಂತ ಎಲ್ಲಿ ನಮಗೆ ಜಾತಕ ಉಪಲಬ್ಧ ಆಗಿಲ್ಲ. ಇಂಥ ಗ್ರಹಗಳ ದಶಾಭುಕ್ತಿಗನುಸಾರವಾಗಿ ಇಂಥ ಪೀಡೆ ನನಗೆ ಬಂದಿತ್ತು ಅಂದಳು ಅವಳು. ಜನಸಾಮಾನ್ಯರಿಗೆ ತೋರಿಸಿಕೊಟ್ಲು. ಈ ರಾವಣನ ದಾಸಿಯನ್ನು ಮಾಡಿದಂಥ ಅಪರಾಧಗಳನ್ನು ನಾನು ಕ್ಷಮೆ ಮಾಡಿಬಿಡ್ತೇನೆ. ರಾವಣನೇ ಸತ್ತು ಹೋಗಿದ ಮೇಲೆ ಇನ್ನು ಅವ್ರು ಯಾಕೆ ನನಗೆ ತೊಂದರೆ ಕೊಡ್ತಾರೆ? ಇನ್ನು ನನ್ನನ್ನು ಅವ್ರು ಯಾಕೆ ಭಯಪಡಿಸ್ತಾರೆ? ಒಂದು ಪುರಾಣದ ಶ್ಲೋಕ ಇದೆ, ಅದನ್ನು ನಾನು ಈಗ ನಿಮ್ಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಕೇಳು ಅಂದ್ಲವಳು ಸೀತೆ. ನ ಪರಃ ಪಾಪಮಾಪತ್ತೆ ಪರೇಶಾಂ ಪಾಪಕರ್ಮಣಾಂ ಸಮಯೋ ರಕ್ಷಿತವ್ಯಸ್ತು ಸಂತಶ್ಚಾರಿತ್ರ್ಯ ಭೂಷಣಾಹ. ಇದು ಒಂದು ಕರಡಿ ಹುಲಿಗೆ ಹೇಳಿದಂತ ಮಾತಂತ ಇದೆ. ಮೊದಲು ಆ ಮಾತಿನ ಅರ್ಥ ಏನಂತ ನೋಡಿ, ಅದಾದ ಬಳಿಕ ಆ ಕಥೆ ಏನು ಅಂತ ನಾವು ಶ್ರವಣ ಮಾಡೋಣ. ರಾಜ್ಞರಾದವರು, ವಿವೇಕಿಗಳಾದವರು ತಮಗೆ ಯಾರಾದರೂ ಅಪಕಾರ ಮಾಡಿದರೆ ಅದನ್ನು ಹೆಚ್ಚು ಆಲೋಚನೆ ಮಾಡೋದಿಲ್ಲ. ಏನೋ ಮಾಡಿದ ಕ್ಷಮಿಸಿಬಿಡ್ತಾರೆ. ಅವನು ಸ್ವಂತ ದುರ್ಬುದ್ಧಿಯಿಂದ ಯಾರಾದರೂ ಅಪಕಾರ ಮಾಡಿದ್ರು ಅದನ್ನೇ ಕ್ಷಮಿಸ್ತಾರೆ. ಅಂಥದ್ರಲ್ಲಿ ಸ್ವಂತದ ಪ್ರೇರಣೆ ಇಲ್ಲದೆ ಮತ್ತೊಬ್ಬರ ಪ್ರೇರಣೆಗೆ ಅನುಗುಣವಾಗಿ ಯಾರಾದರೂ ತಮಗೆ ಅಪಕಾರ ಮಾಡಿದರೆ ಅದನ್ನಂತೂ ಅವರು ಲೆಕ್ಕಕ್ಕೆ ತಗೋದಿಲ್ಲ, ಕ್ಷಮೆ ಮಾಡಿಬಿಡ್ತಾರೆ. ಕ್ಷಮೆ ಮಾಡಬೇಕು. ಮನುಷ್ಯ ತನ್ನ ಪ್ರತಿಜ್ಞೆ, ತನ್ನ ಶೀಲ, ತನ್ನ ಸದಾಚಾರ ಇದನ್ನು ಯಾವತ್ತೂ ರಕ್ಷಣೆ ಮಾಡ್ಕೊಳ್ಬೇಕು. ಸಂತ ಚಾರಿತ್ರ್ಯ ಭೂಷಣ, ಮನುಷ್ಯನಿಗೆ ಚಾರಿತ್ರ್ಯ ಶೀಲ ಇದೇ ಅವನಿಗೆ ಭೂಷಣ. ಅದು ಬಿಟ್ಟು ಬೇರೆ ಯಾವ ಬಂಗಾರ ಒಡವೆಯೋ ಆತನಿಗೆ ಬೇಕಾಗಿಲ್ಲ. ಪಾಪಾನಾಂ ವಾ ಶುಭಾನಾಂ ವಾ ವಧಾರ್ಹಾಣಾಂ ಅಥಾಪಿ ವಾ ಕಾರ್ಯಂ ಕಾರುಣ್ಯ ಮಾರ್ಯೇಣ ನಕಸ್ತಿನ್ ನಾಪರಾಧ್ಯತಿ. ನಮ್ಮೆದುರಿಗಿದ್ದವನು, ನಮ್ಮ ಎದುರಾಳಿ ಆದವನು, ಆತ ಸಜ್ಜನನೇ ಆಗಿರಲಿ ದುರ್ಜನನೇ ಆಗಿರಲಿ, ಕೆಟ್ಟ ಪಾಪವನ್ನೇ ಆತ ಮಾಡಿರಲಿ, ಆ ಪಾಪಕ್ಕೆ ಅದು ಮರಣದಂಡನೆ ಕೊಡಬೇಕು ಅನ್ನುವಂಥ ಪಾಪವನ್ನೇ ಆತ ಮಾಡಿರಲಿ, ಆದರೆ ನಾವು ಆತನ ಪಾಪವನ್ನೆಲ್ಲ ಕ್ಷಮೆ ಮಾಡಿಬಿಡಬೇಕು, ಕ್ಷಮಿಸಬೇಕು. ಕಾರ್ಯಂ ಕಾರುಣ್ಯ ಮಾರ್ಯೇಣ, ಸಜ್ಜನನಾದವನು ಕರುಣೆ ತೋರಿಸ್ಬೇಕು. ಯಾಕಂದ್ರೆ ಈ ಜಗತ್ತಿನಲ್ಲಿ ತಪ್ಪು ಮಾಡದೇ ಇದ್ದವ್ರು ಯಾರಿದ್ದಾರೆ? ಒಂದಲ್ಲ ಒಂದು ಸಂದರ್ಭದಲ್ಲಿ, ಒಂದಲ್ಲ ಒಂದು ಪ್ರದೇಶದಲ್ಲಿ ನಾವು ಎಲ್ಲರೂ ಕೂಡ ಒಬ್ಬರಲ್ಲ ಒಬ್ಬರಿಗೆ ಹಿಂಸೆ ಕೊಟ್ಟಿರ್ತೇವೆ. ಹಿಂಸೆ ಕೊಡದೇ ಇದ್ದವ್ರು ಯಾರಿದ್ದಾರೆ? ದುಷ್ಟರು ಅಂತ ನಾವು ಇನ್ನೊಬ್ಬರನ್ನು ಯಾಕೆ ನಿಂದನೆ ಮಾಡಬೇಕು? ನಾವು ಕೂಡ ದುಷ್ಟರೇ, ನಾವು ಕೂಡ ಕ್ರೂರಿಗಳೇ. ಹಾಗಿದ್ದಾಗ
ಅದನ್ನು ಕ್ಷಮೆ ಮಾಡೋದು ಒಳ್ಳೆಯದು ಅಂದವರು. ಲೋಕಹಿಂಸಾ ವಿಹಾರಾಣಾಂ ಕ್ರೂರಾಣಾಂ ಪಾಪಕರ್ಮಣಾಂ ಕ್ರೂತಾಮಪಿ ಪಾಪಾನಾಂ ಕ್ರೂತಾಮಪಿ ಪಾಪಾನಿ ನೈವ ಕಾರ್ಯಮಶೋಭನಂ. ಯಾರಿಗೂ ತೊಂದರೆ ಕೊಡಬೇಡಿ, ಯಾರ ಮೇಲೂ ಸೇರ್ ತೀರ್ಸ್ಕೊಳ್ಬೇಡಿ ಅಂತ ಅವರು. ಏಕೆಂದ್ರೆ ಜನಸಾಮಾನ್ಯರು ಇರಲಿ, ತೀರಾ ಕ್ರೂರಿಗಳೇ ಆದರೂ ಕೂಡ ಅವ್ರ ಮೇಲೆ ಶಸ್ತ್ರ ಎತ್ತಬೇಡಿ, ಅವ್ರಿಗೆ ತೊಂದರೆ ಕೊಡಬೇಡಿ. ಯಾರು ಜನರನ್ನು ಹಿಂಸಿಸುವಂಥವ್ರು ಇರ್ತಾರೆ, ಕ್ರೂರಿಗಳಿರ್ತಾರೆ, ಪಾಪಿಗಳಿರ್ತಾರೆ, ಪಾಪಕರ್ಮಿಗಳಿರ್ತಾರೆ, ಅಂಥವ್ರ ಮೇಲೂ ಕೂಡ ನೀವು ನಿಮ್ಮ ಕೆಟ್ಟ ಬುದ್ಧಿಯನ್ನು ತೋರಿಸಬೇಡಿ, ಅವ್ರ ಮೇಲೆ ಸೇರ್ ತೀರ್ಸ್ಕೋತೀನಿ ಅಂತ ಆಲೋಚನೆ ಮಾಡಬೇಡಿ ಅಂದ್ಲವಳು. ಇದು ಮಾತು ಯಾವುದಕ್ಕೆ ತಕ್ಕಂಥ ಮಾತು ಅಂತಂದ್ರೆ, ಸೀತೆ ಹೇಳಿದ ಮಾತನ್ನ ಪುರಾತರ ವಿಮರ್ಶೆ ಮಾಡಿ ನೋಡಬೇಕು. ಮನುಷ್ಯ ಯುದ್ಧ ಮಾಡಬೇಕು ಆ ಸಂದರ್ಭ ಬಂದಾಗ, ಧರ್ಮದ ರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ, ಪತಿವ್ರತೆಯ ಶೀಲದ ರಕ್ಷಣೆಗಾಗಿ ಯುದ್ಧ ಮಾಡುವಂಥ ಪ್ರಸಂಗ ಬಂದಾಗ ಆ ಸಂದರ್ಭದಲ್ಲಿ ಸೀತೆಯ ಮಾತು ಅನ್ವಯ ಆಗುವಂಥದ್ದಲ್ಲ. ಅದು ದೇಶದ ರಕ್ಷಣೆಗಾಗಿ, ಸಮೂಹದ ಹಿತ ರಕ್ಷಣೆಗಾಗಿ, ಧರ್ಮದ ಹಿತ ರಕ್ಷಣೆಗಾಗಿ ಮನುಷ್ಯ ಶಸ್ತ್ರ ಎತ್ತಲೇಬೇಕು. ಎದುರಾಳಿಗಳು ಯಾರು ಬರ್ತಾರೋ ಅವರನ್ನು ಕತ್ತರಿಸಿ ಹಾಕಬೇಕು. ಆದರೆ ತನ್ನ ಸ್ವಾರ್ಥಕ್ಕಾಗಿ, ತನಗೊಬ್ಬರು ಯಾರಾದೇನೋ ಅಪಕಾರ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮನುಷ್ಯ ಉಳಿದು ಹೇಳಬಾರ್ದು, ಪ್ರತ್ಯುಪಕಾರ ಮಾಡಬಾರ್ದು ಅಂತ ಅರ್ಥ ಆಗ್ತಾ ಇದೆ. ಹಾಗಾಗಿ ಮನುಷ್ಯನ ಶಸ್ತ್ರಜ್ಞಾನ, ಅಸ್ತ್ರಜ್ಞಾನ ಏನಿದೆ, ಆತನ ಬಲ ಪರಾಕ್ರಮಗಳೇನಿವೆ, ಧರ್ಮದ ರಕ್ಷಣೆಗಾಗಿ, ಸಂಸ್ಕೃತಿ, ದೇಶದ ರಕ್ಷಣೆಗಾಗಿರಬೇಕೇ ಹೊರತು ಸ್ವಾರ್ಥಕ್ಕಾಗಿ ತನಗೊಬ್ಬರು ಯಾರೋ ಏನೋ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಆತ ಶಸ್ತ್ರವನ್ನು ಎತ್ತಬಾರ್ದು, ಅಸ್ತ್ರವನ್ನು ಪ್ರಯೋಗಿಸಬಾರ್ದು ಅಂತ ಅದಕ್ಕೆ ಅರ್ಥ. ಈಗ ಆ ಹಿನ್ನೆಲೆ ಅಂತ ಕಥೆ ಏನಿದೆ, ಆ ಕಥೆಯನ್ನ ಶ್ರವಣ ಮಾಡಬೇಕು. ಅದೇನು ಕಥೆ ಅಂತಂದ್ರೆ, ಒಮ್ಮೆ ಒಂದು ಹುಲಿ ಒಬ್ಬ ಬೇಡರವನನ್ನು ಅಟ್ಟಿಸ್ಕೊಂಡು ಬಂತಂತೆ. ಬೇಡರವನು ಪ್ರಾಣಿಗಳನ್ನು ಬೇಟೆಯಾಡುವವನು, ಆದರೆ ಆತನ ದುರದೃಷ್ಟದಿಂದ ಹುಲಿಯೇ ಆತನ ಬೆನ್ನತ್ತಿ ಬಂದಿತ್ತು. ಆಗ ಬೇಡರವನು ಏನ್ ಮಾಡಿದ, ಸಮೀಪದಂತ ಒಂದು ಮರವನ್ನು ಏರಿದ. ಹುಲಿಗೆ ಮರವನ್ನು ಏರ್ಲಿಕ್ಕೆ ಆಗಲಿಲ್ಲ, ಅದು ಕೆಳಗೆ ನಿಲ್ಲಬೇಕಾಯ್ತು. ಮರದ ಮೇಲೊಂದು ಕರಡಿ ಇತ್ತು. ಆ ಕರಡಿ ಇದ್ದದ್ದು ಈ ಬೇಡರವನಿಗೆ ಗೊತ್ತಾಗಿರ್ಲಿಲ್ಲ. ಮರವನ್ನು ಏರಿ ಒಂದು ಕೊಂಬೆ ಮೇಲೆ ವಿಶ್ರಾಂತಿಯಾಗಿ ಕೂತ್ಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಆತನಿಗೆ ನಿದ್ದೆ ಬಂದ್ಬಿಡ್ತ ಅಲ್ಲೇ ಆ ಬೇಡರವನಿಗೆ. ಕೆಳಗಿದ್ದ ಹುಲಿ ಆ ಮೇಲಿದ್ದ ಕರಡಿಗೆ ಹೇಳಿತು, ಮಿತ್ರನೇ ಅಂದಿತ್ತದ, ನಾನು ನೀನು ಮಿತ್ರದ, ಇನ್ನೊಬ್ಬರನ್ನ ಕೊಂದೇ ಬದುಕಬೇಕಾದವರು. ಈ ಬೇಡರವನು ನಮ್ಮಿಬ್ಬರನ್ನು ಕೊಂದು ಬದುಕುವಂತವನು, ಕಾಡಿಗೆ ಬಂದವನು. ಅದಕ್ಕಾಗಿ ಅವನನ್ನು ಕೆಳಕ್ಕೆ ತಳ್ಳು ಅಂತ ಹೇಳ್ತದೆ. ಅವನನ್ನು ಕೊಂದು ನಾವಿಬ್ರು ಒಳ್ಳೆ ಊಟ ಮಾಡೋಣ ಅಂತ ಅದರ ಅಭಿಪ್ರಾಯ ಎದ್ದಿರಬೇಕು. ಆಗ ಕರಡಿ ಏನಂದಿತ್ತು, ಈ ಮರ ನನ್ನ ಮನೆ, ನನ್ನ ಮನೆಗೆ ಬಂದವನು ನನ್ನ ಆಶ್ರಿತ, ಅವನನ್ನು ನಾನು ಕಡೆಗಣಿಸೋದಿಲ್ಲ ಅಂದಿರ್ತದೆ ಆ ಕರಡಿ. ಸ್ವಲ್ಪ ಹೊತ್ತಿನ ಬಳಿಕ ಆ ಬೇಡರವನು ಎಚ್ಚೆತ್ಕೊಂಡ. ಈ ಹೊತ್ತಿಗೆ ಕರಡಿಗೆ ನಿದ್ದೆ ಬಂದಿತ್ತು. ಆಗ ಹುಲಿ ಏನಂತ ಹೇಳಿದ್ರೆ, ಹುಲಿ ಮತ್ತೆ ಸಮಯ ಸಾಧಕನ ಕರಡಿಗೆ ಹೇಳಿತ್ತಂತದ್ದು ಆ ಬೇಡರವನಿಗೆ. ಬೇಡರವನು ಎದ್ದಿದ್ದ, ಕರಡಿ ಮಲಗಿತ್ತು. ಬೇಡರವನೇ ಆ ಕರಡಿಯನ್ನು ಕೆಳಕ್ಕೆ ತಳ್ಳಿದೆ ಅಂದ ಮೇಲೆ, ನಾನು ಆ ಕರಡಿ ನಾನು ಭೋಜನ ಮಾಡ್ತೀನಿ, ಕರಡಿಯನ್ನು ಕತ್ತರಿಸಿ ತಿಂದು ನಿನಗೆ ನಾನು ಏನೂ ಮಾಡೋದಿಲ್ಲ, ನಿನಗೆ ನಾನು ರಕ್ಷಣೆ ಕೊಡ್ತೀನಿ ಆ ಉಪಕಾರಕ್ಕಾಗಿ ಅಂತದ್ದು. ಆ ಯಾಗ ಅವನು ಹಿಂದೆ ಮುಂದೆ ನೋಡಲಿಲ್ಲ, ಮೇಲೆ ಮಲಗಿದ್ದಂಥ ಕರಡಿಯನ್ನು ಕೆಳಕ್ಕೆ ತಳ್ಳಿಬಿಟ್ಟ. ದುಷ್ಟ. ಜಗತ್ತಿನಲ್ಲಿ ಅತ್ಯಂತ ಭಯಂಕರ ಪ್ರಾಣಿ ಅಂದ್ರೆ ಮನುಷ್ಯ. ಒಂದು ಯಾವುದೋ ಹಿಂದೊಮ್ಮೆ ಹೇಳಿದ್ದೆ, ಯಾವುದೋ ಮೃಗಾಲಯದಲ್ಲಿ ಎಲ್ಲ ಪ್ರಾಣಿಗಳು, ಹುಲಿ, ಕಾಳಿಂಗ ಸರ್ಪ, ಇದನ್ನು ತೋಳ, ಕತ್ತೆ ಕಿರುಬ ಅಂತೆಲ್ಲ ಹಾಕಿದ್ರು. ಒಂದು ಜಾಗದಲ್ಲಿ ಇಲ್ಲಿ ಜಗತ್ತಿನ ಅತ್ಯಂತ ಭಯಂಕರವಾದ ಪ್ರಾಣಿ ಇದೆ ಅಂತ ಒಂದು ಬೋರ್ಡ್ ಹಾಕಿದ್ರಂತೆ. ಅಲ್ಲಿ ಹೋಗಿ ಮೃಗಾಲಯಕ್ಕೆ ಬಂದವ್ರನ್ನ ಅಲ್ಲಿ ಏನಂತ ಹೋಗಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನೂ ಇಲ್ಲ, ಒಂದು ಕನ್ನಡಿ ಇತ್ತು. ಆ ಕನ್ನಡಿ ಎಲ್ಲಿ ನಾವು ಹೋಗಿ ನಿಂತ್ಕೊಂಡವ್ರು ನಮ್ಮದೇ ನೆರಳು ಕಾಣಬೇಕು, ನಾವೇ ಜಗತ್ತಿನ ಅತ್ಯಂತ ಭಯಂಕರವಾದಂಥ ಪ್ರಾಣಿಗಳು. ಕೆಳಗೆ ತಳ್ಳಿಬಿಟ್ಟ ಅವನು ಆ ಮನುಷ್ಯ. ಆದರೆ ಕರಡಿ ಇಷ್ಟು ಚಾಣಾಕ್ಷವಾಗಿತ್ತಲ್ಲ, ಅದು ಸ್ವಲ್ಪ ಕೆಳಗೆ ಜಾರಿತ್ತು, ಅದಕ್ಕೆ ಎಚ್ಚರ ಆಯಿತು. ಅಭ್ಯಾಸದಲ್ಲಿ ಮತ್ತೆ ಅದು ಮೇಲೇರಿತ್ತು ಕರಡಿ. ಆಗ ಹುಲಿ ಮತ್ತೆ ಹೇಳಿತು, ನೋಡು ಮನುಷ್ಯನನ್ನು ಯಾವತ್ತೂ ನಂಬಬೇಡ, ಅದು ದುರ್ಬುದ್ಧಿ ಆ ಮನುಷ್ಯಂದು. ಅವನು ನಿನ್ನನ್ನು ಕೆಳಗೆ ತಳ್ಳಿದ, ಈಗಾಗಲೂ ನನ್ನ ಮಾತು ಕೇಳ, ಮನುಷ್ಯನನ್ನು ಕೆಳಗೆ ತಳ್ಳು. ಆದರೆ ಆ ಕರಡಿ ಆ ಬೇಡ್ರವನನ್ನು ಕೆಳಗೆ ತಳ್ಳಿಕ್ಕೆ ಒಪ್ಪಲಿಲ್ಲ ಅಂತ. ಅವ್ನು ನನಗೆ ಅಪಕಾರ ಮಾಡಿರಲಿ,
ಅವನು ನನಗೆ ಅಪಕಾರ ಮಾಡ್ಲಿಕ್ಕೆ ಬಂದದನ್ನು ತಪ್ಪಿಸ್ಕೊಳ್ಳುವಂಥ ಶಕ್ತಿ ನನಗಿದೆ, ದೇವ್ರು ನನಗೆ ಅವನು ಕೊಟ್ಟಿದ್ದಾನೆ. ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಅವನನ್ನು ಕೆಳಗೆ ತಳ್ಳೋದಿಲ್ಲ, ಅವನು ನನಗೆ ಆಶ್ರಿತ ಅಂದಿತ್ತದು. ನ ಪರ ಪಾಪ ಮಾಡತ್ತೆ ಅಂತ ಈ ನೀತಿ ವಾಕ್ಯವನ್ನು ಹೇಳಿದ ಮಾತೇನಿದೆ ಅದು ಕರಡಿ ಹೇಳಿದ ಮಾತದು. ಏನೋ ಪಾಪ ಅವನು ಮನುಷ್ಯ ದುರ್ಬುದ್ಧಿ ಅವನ ದುರ್ಬುದ್ಧಿಗೆ ನಿಂದು ಒಂದು ಸಾಕು ಬೇರೆ, ನೀನು ಅದಕ್ಕೆ ಅವನಿಗೆ ಪ್ರೇರೇಪಣೆ ಕೊಟ್ಟು. ಆದರೆ ನಾನು ಆತ ಮಾಡಿದ ಪಾಪವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ, ನನ್ನನ್ನು ರಕ್ಷಣೆ ನಾನು ಮಾಡ್ಕೊಳ್ತೀನಿ ನಾನು, ಆದರೆ ಅವನನ್ನು ಮಾತ್ರ ನಾನು ಕೆಳಗೆ ತಳ್ಳೋದಿಲ್ಲ ಅಂತದ್ದು ಆ ಕರಡಿ. ಇಲ್ಲಿ ಕರಡಿ, ಹುಲಿ, ಮನುಷ್ಯ ಅಂತ ಅನ್ನೋದು ಇದು ಕೇವಲ ಕಾಡಿನಲ್ಲಿ ನಡೆದ ಘಟನೆ ಅಲ್ಲದೆ ಇರ್ಬೋದು, ಪಂಚತಂತ್ರದ ಕಥೆಗಳಂತೆ ಇದೊಂದು ಸಾಂಕೇತಿಕವಾದ ಕಥೆ ಇದ್ದಿರ್ಬೋದು. ಜಗತ್ತಿನಂಥದ್ದು ಬೇಕಾದಷ್ಟು ನಡೆದಿರ್ತದೆ, ಇದನ್ನು ನಾವು ಕೇಳಿರ್ತೇವೆ ಇಂಥವನ್ನು. ಹೀಗೆ ಮನುಷ್ಯ ಕ್ಷಮಿಸೋದನ್ನು ಕಲಿಬೇಕು, ದ್ವೇಷಿಸೋದನ್ನು ಬಿಡಬೇಕು ಅಂತ ತಾತ್ಪರ್ಯ. ಆದರೆ ಅದೇ ಸಂದರ್ಭದಲ್ಲಿ ನೆನಪೇನು ಮಾಡ್ಕೊಳ್ಬೇಕು ಅಂದರೆ, ದೇಶದ ಏಕತೆಗಾಗಿ, ಸಂಸ್ಕೃತಿಯ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಮನುಷ್ಯ ತನ್ನ ಪ್ರಾಣಾರ್ಪಣೆ ಮಾಡಲಿಕ್ಕೆ ಸಿದ್ಧ ಆಗಬೇಕು, ಶಸ್ತ್ರ ಎತ್ತಬೇಕು. ಆಗ ಈ ಮಾತಲ್ಲ. ಆ ಸಂದರ್ಭದಲ್ಲಿ ಅಹಿಂಸೆಯಿಂದ ಏನೂ ಕೆಲಸ ಆಗೋದಿಲ್ಲ. ಅಹಿಂಸೆ ಅಂತ ಕೇವಲ ಬೋಗಸ್ಸಾಗಿ ಉಳಿತದೆ. ಆವಾಗ ಅಹಿಂಸೆ ವ್ಯರ್ಥವಾದ ಮಾತಾಗ್ತದೆ. ಈ ಮಾತನ್ನ ಕರಡಿ ಈ ಮಾತನ್ನು ಹೇಳೋದಾಗಿದ್ರೆ, ಸೀತೆ ಈ ಮಾತನ್ನು ಹೇಳೋದಾಗಿದ್ರೆ, ರಾಮನೇ ಹಾಗೆ ಮಾಡ್ತಿದ್ನಲ್ಲ ಅನ್ಸ್ತೇನೆ. ರಾಮನೇ ಕೋಟಿಗಟ್ಟಲೆ ಕಪಿಗಳನ್ನು ಕರ್ಕೊಂಡು ಬಂದು ರಾವಣನ ಹೆಬ್ಬಾಗಿಲಿ ಬಂದು ಸತ್ಯಾಗ್ರಹಕ್ಕೆ ಕೂರ್ತಿದ್ನಲ್ಲ, ಹಾಗೆ ಕೃಷ್ಣನು ಮಾಡ್ಬೋದಿತ್ತಲ್ಲ. 5 ಜನ ಪಂಚಪಾಂಡವರನ್ನು ಕಟ್ಕೊಂಡು ಬನ್ನಿ ದುರ್ಯೋಧನ ಅರಮನೆಗೆ ಹೋಗಿ ಸತ್ಯಾಗ್ರಹ ಮಾಡೋಣ, ಉಪವಾಸ ಸತ್ಯಾಗ್ರಹ ಮಾಡೋಣ ಬನ್ನಿ ಅಂತ ಅನ್ಬೋದಿತ್ತಲ್ಲ. ರಾಮನು ಮಾಡಲಿಲ್ಲ, ಕೃಷ್ಣನು ಮಾಡಲಿಲ್ಲ. ಅವರ ಪತ್ನಿ ಸೀತೆ ಹೇಳ್ತಾಳೆ ಅಂದರೆ ವೈಯಕ್ತಿಕ ಕಾರಣಕ್ಕಾಗಿ ಹಿಂಸೆ ಮಾಡಬಾರದು. ಕೃಷ್ಣನು ಅರ್ಜುನ ಉಪದೇಶ ಮಾಡಿದ್ದೇನೆಂದು ಹಿಂಸೆ ಮಾಡುವಂತ, ಧರ್ಮದ ರಕ್ಷಣೆಗಾಗಿ ಹಿಂಸೆ ಮಾಡುವಂತ ಉಪದೇಶ ಮಾಡಿದ್ದೇ ಹೊರತು ನಿಮಗೆ ಸಾಮ್ರಾಜ್ಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಹಿಂಸೆ ಮಾಡಿ ಅಂತ ಉಪದೇಶ ಮಾಡಲಿಲ್ಲ ಅನ್ನೋದನ್ನು ಆ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಹೀಗೆ ಸೀತಾದೇವಿ ಹೇಳಿದ್ಲು. ಹನುಮಂತ ಆ ಸೀತಾದೇವಿ ಹೇಳಿದ, ರಾಮನಿಗೆ ಅನುರೂಪವಾದ ಪತ್ನಿ ನೀನು, ಧರ್ಮ ಪತ್ನಿಯಾಗಿದ್ದೆ ಅಂತ ಮಾತನ್ನು ನೀನು ಹೇಳಿದ್ದೆ. ನೀನು ಕೇಳಿದಂಥ ಮಾತು, ನಿನಗೆ ನಾನು ರಾಮನ ಸಂದೇಶ ಮುಟ್ಟಿದ್ದೇನೆ, ನೀನು ಆಡಿದಂಥ ಮಾತನ್ನ ರಾಮನಿಗೆ ನಾನು ತಲುಪ್ತೇನೆ, ಏನಾದರೂ ಸಂದೇಶ ಕೊಡು ಅಂತ ಹೇಳಿಲ್ಲ ಅವಳು. ಆಗ ಅವಳಂದ್ಲು, ದೃಷ್ಟುಮಿಚ್ಛಾಮಿ ಭರ್ತಾರಂ ಭಕ್ತವತ್ಸಲಂ, ಭಕ್ತ ಪ್ರಿಯನ ಅಂತ ನನ್ನ ಗಂಡನನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂದ್ಲವಳು. ಆಗ ಹನುಮಂತ ಹೇಳಿದ, ಆಯಿತು, ಪೂರ್ಣಚಂದ್ರ ಮುಖಂ ರಾಮಂ ದಕ್ಷಶ್ಚ ಸಲಕ್ಷ್ಮಣಂ ಸ್ಥಿರಮಿತ್ರಂ ಹತಾಮಿತ್ರಂ ಶಚೀವೇಂದ್ರಂ ಸುರೇಶ್ವರಂ. ರಾಮನನ್ನು ನೋಡ್ಬೇಕು ನಿಮ್ಗೆ ಅಪೇಕ್ಷೆ ಇದೆಯಲ್ಲ, ರಾಮನ ಪೂರ್ಣಚಂದ್ರನಂತ ಮುಖವನ್ನ ನೀನು ಸದ್ಯದಲ್ಲೇ ಕಾಣಿಸಿ, ಆತನ ಜೊತೆಗೆ ಲಕ್ಷ್ಮಣ ಸುಗ್ರೀವಾದಿಗಳು ಇರ್ತಾರೆ. ಶಚೀದೇವಿ ಇಂದ್ರನನ್ನು ಹೇಗೆ ಕಾಣಲು, ಅದು ಆ ಕಥೆ ನೆನ್ಪು ಮಾಡ್ಕೋಬೇಕು. ಶಚಿಯನ್ನು ನಹುಷ ಬಯಸಿದ್ದ, ಆ ನಹುಷನಿಂದ ಶಚಿಗೆ ಬಂದಂಥ ಆಪತ್ತೆಲ್ಲ ದೇವಗುರುಗಳಾದ ಬೃಹಸ್ಪತಿಗಳ ತಂತ್ರದ ಮೂಲಕವಾಗಿ ವಿಫಲ ಆಯಿತು. ಆ ನಹುಷ ಅಗಸ್ತ್ಯರ ಶಾಪಸ್ತುತ್ತಾಗಿ ಹೆಬ್ಬಾವಾಗಿ ಕೆಳಗೆ ಬಿದ್ದ. ಶಚಿ ಮತ್ತೆ ಇಂದ್ರನನ್ನು ಹೇಗೆ ಸೇರಿದ್ಲು, ಅದರಂತೆ ನೀನು ಸೀತಾದೇವಿ ರಾಮನನ್ನು ತಲುಪ್ತಿ ಅಂತ ಅವರ ಅರ್ಥ. ಹೀಗೆ ಹೇಳಿ ಆ ಸೀತೆಗೆ ನಮಸ್ಕರಿಸಿ ಆತ ಅಲ್ಲಿಂದ ರಾಮನ ಬಳಿಗೆ ತೆರಳಿದ. ರಾಮನ ಬಳಿಗೆ ಬಂದು ಆ ರಾಮನಿಗೆ ಆ ಸೀತೆ ಹೇಳಿದಂಥ ಮಾತನ್ನ ಆತ ಬಂದು ಹೇಳಿ ಪ್ರಾರಂಭ ಮಾಡಿದ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 113ನೇ ಸರ್ಗ ಮುಕ್ತಾಯ ಆಗಿದೆ.